ಇವತ್ತಿನ ಸತ್ಸಂಗ ಕಾರ್ಯಕ್ರಮ ಮಾಡಿಕೊಡಲು ಹೊಸ ವರ್ಷದ ಪ್ರಥಮ ಸೋಮವಾರದಂದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶರಣರಾದಂಥ ಸಿಸಲಣ್ಣ ಸಾಣಿಕೊಪ್ಪ ಅವರು ಬಂದಿದ್ದಾರೆ. ಅವರನ್ನು ನಾನು ಕಮಿಟಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ನಮ್ಮ ಕಸಬೇದವರು ಮಾಲಾರ್ಪಣೆ ಮಾಡೋದರೊಂದಿಗೆ ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿ ತಾವು ಕೂಡ ಎಲ್ಲರೂ ಈ ಚಳಿ ಇದ್ದರೂ ಕೂಡ ಬೇಗ ಬಂದು ಆಸೀನರಾಗಿದ್ದೀರಿ. ತಮ್ಮನ್ನು ಕೂಡ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿ ಮುಂದಿನ ಕಾರ್ಯಕ್ರಮವನ್ನು ಸಾಣಿಕೊಪ್ಪ ನಡೆಸಿಕೊಡಬೇಕಂತ ಅವರನ್ನು ಕೇಳ್ಕೊಳ್ತೇನೆ. ಪಾರ್ವತಿ ಪತಿ ಶಿವಾರಾರ ಮಹಾದೇವ್ ನೇಕಾರ ಅವ್ರಿಗೆ ಧನ್ಯವಾದ. ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ಭ್ರೂಲತಾಪುರದಲ್ಲಿ ನೆಲೆಗೊಂಡು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿ ನಿರ್ವಿಕಲ್ಪ ಸಮಾಧಿಸ್ಥನಾಗಿ ಯಾವ ಮುಮುಕ್ಷುವು ಮೋಕ್ಷವನ್ನು ಅಪೇಕ್ಷೆಪಟ್ಟು ತನಗೆ ಶರಣಾಗತನಾದನೋ ಆತನನ್ನು ಕರುಣಾದೃಷ್ಟಿಯಿಂದ ಈಕ್ಷಿಸಿ ಕ್ಷಣಾರ್ಧದಲ್ಲಿ ಕೈವಲ್ಯ ಪದವಿಯನ್ನು ದಯಪಾಲಿಸುತ್ತಿರುವಂಥ ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಜ್ಞಾನದೊಳು ನೀ ಚನ್ನಬಸವನು, ಮೌನದೊಳು ನೀ ಸಿದ್ಧರಾಮನು, ನೀಲಿ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ, ನಿನ್ನ ಶಾಂತಿಗೆ ಚಂದ್ರನಾಚಿದ, ನಿನ್ನ ಶಾಂತಿಗೆ ಸೂರ್ಯ ಆರಿದ, ನಿನ್ನ ಶಾಂತಿಗೆ ತನ್ನಗಾಯಿತು ಉರಿವ ಒಡಲಾಗ್ನಿ ಅಂಥೇಳಿ ಗುರುನಾಥಾರೂಢ ಮಹಾಸ್ವಾಮಿಗಳನ್ನು ಸಿದ್ಧಾರೂಢರಿಗಿಂತ ಒಂದು ಹೆಜ್ಜೆ ಮುಂದೆ ಅವರು. ಸಿದ್ಧಾರೂಢರು ಮಾತಾಡಿಸಿ ಉದ್ಧಾರ ಮಾಡಿದ್ರಂತ, ಅವ್ರು ಮಾತಾಡಿಸ್ಲಾರ್ದ ಉದ್ಧಾರ ಅಂದ್ರೆ ಅವ್ರಿಗಿಂತ ಒಂದು ಹೆಜ್ಜೆ ಮುಂದಂಥವ್ರು. ಅಂತಹ ಗುರುನಾಥಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಪರಮಾತ್ಮನ ಸ್ವರೂಪರಾದಂತಹ ತಮ್ಮೆಲ್ಲರಿಗೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸಿ, 3 ತಿಂಗಳದೆಲ್ಲ ಕೂಡ ಒಂದು 3 ತಾಸು ಮಾಡೋಣಲ್ರಿ. ಭಾಳ ದಿನ ಆತು ನಾವು ನಿಮ್ಮ ಮುಖ ನೋಡಿ. ಹೀಗಾಗಿ ನೋಡ್ರಿ, ನಿಮ್ಮನ್ನೆಲ್ಲ ನೋಡಿದ ಮೇಲೆ ಪ್ರೀತಿ ಯಾಕೆ ಬರ್ತೈತಿಪ್ಪ ಅಂದ್ರೆ, ಮೊನ್ನೆ ಅಜ್ಜಾರು ಬಂದಿದ್ರಲ್ರಿ, ಅವ್ರು ಏನು ಹೇಳಿದ್ರಂದ್ರೆ, ನಂದು ಹೊಸ ಬೀಗತನ ಆತಪ್ಪ ಇವತ್ತು ಅಂತ ಹೇಳಿದ್ರು. ನೆನಪೈತಿಲ್ರಿ ನಿಮಗೆ? ಹೊಸ ಬೀಗತನ ಅಂದರೆ ಸಿದ್ಧಾರೂಢರ ಭಕ್ತರು ಎಲ್ಲಿದಾರಲ್ಲ ಅವ್ರು ನೋಡಿದ್ರು ಅಷ್ಟು ಅಂದರೆ, ನನ್ನ ನೋಡಿದರೆ ನಿಮಗೆ ಸಂತೋಷ, ನಿಮ್ಮನ್ನು ನೋಡಿದರೆ ನನಗೆ ಸಂತೋಷ. ಈ ಭಾವವನ್ನು ಮೂಡಿಸೋ ಕೆಲಸನ ಸಿದ್ಧಾರೂಢ ಅಜ್ಜ ಮಾಡ್ಯಾನ್ರಿ, ಬೇರೆ ಏನೂ ಮಾಡಿಸಿಲ್ಲ ನಾವು. ಸುಮ್ಮನೆ ಪವಾಡ ಲೀಲೆಗಳು ಅವೇನೋ ಒಂದಿಷ್ಟು ಎಚ್ಚರಗೊಳಿಸಾಕೆ ಮಾಡ್ಯಾನ ಅಷ್ಟೆ. ಆ ಒಂದೇ ಮಾತು ಏನ ಪವಾಡ ಅಥವಾ ಈ ಒಂದು ಚಮತ್ಕಾರ ಅದಾವಲ್ಲ, ಇವು ಮೋಕ್ಷ ಕೊಡುವಂಥವಲ್ಲಪ್ಪ. ಸುಮ್ಮನೆ ಒಂದಿಷ್ಟು ನಿಮ್ಮನ್ನು ಭಕ್ತಿ ಕಡೆ ಎಳ್ಯಾಕೆ ತನ್ನ ಕಾರ್ಯ ಮಾಡ್ತಿರ್ತೈತೆ, ನಾ ಮಾಡಿಲ್ಲ ಅಂತ ಹೇಳ್ತಾರೆ ಸಿದ್ಧಾರೂಢರು ಹೇಳ್ಯಾರ. ಏನು ಅವ್ರದ್ದು ಉದ್ದೇಶ ಏನೈತಿಪ್ಪ ಅಂದ್ರೆ, ನಾವೆಲ್ಲರೂ ಒಂದು, ನಮ್ಮೊಳಗೆ ಭೇದ ಭಾವ ಬೇಡ. ಶ್ರೀಮಂತರು ಬಡವರು, ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಎಲ್ಲ ಒಂದನು, ಮನುಷ್ಯ ಜಾತಿ ಒಂದನ್ನು ಸಿದ್ಧಾರೂಢರನ್ನ ಕೇಳಿದ್ರಲ್ಲ, ಯಾವ ಜಾತಿ ಅವನಿ ಅಂಥೇಳಿ ಕೇಳಿದಾಗ ಮನುಷ್ಯ ಜಾತಿ ಪಾನಂದ ಅಂತ ಹೇಳಿದಂಥ ಪುಣ್ಯಾತ್ಮರು ಅದ್ವೈತವನ್ನು ಕೇವಲ ಬೋಧನೆ ಮಾಡಿದವರು ಅಲ್ಲರು, ಅದನ್ನು ಪಾಲನೆ ಮಾಡಿದವರು ಸಿದ್ಧಾರೂಢರು. ಅಂಥ ಪುಣ್ಯಾತ್ಮರನ್ನು ನಾವು ಪ್ರತಿನಿತ್ಯವೂ ಸಹಿತ ಸ್ಮರಿಸ್ಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತ. ಪ್ರಾರಬ್ಧೇಚಿ ಜೋಡಿದನ ಪ್ರಾರಬ್ಧೇಚಿ ಮಿಳೆಮಾನ, ಪ್ರಾರಬ್ಧೇಚಿ ಬರೀ ಪೋಟ ತುಕಾನ ಕರಿ ಭೋಪಾಟ ಅಂತ ಹೇಳ್ಕಾರ ತುಕಾರಾಮ್ ಮಹಾರಾಜರು ಪ್ರಾರಬ್ಧವನ್ನು ಕುರಿತು ಭಾಳ ಚಂದ ಹೇಳ್ತಾರೆ. ಮೊನ್ನೆ ಬೀದರದ ಅಪ್ಪವ್ರು ಬಂದಾಗ ಒಂದು ವಿಷಯ ಹೇಳಿದ್ರೆ, ಏನಂತ ಒಂದು ನಿಮಗೆ ಹೇಳ್ತೇನೆ, ಯಾರ ಮಹಾತ್ಮರಿರಲಿ ಅವ್ರು ಏನಾರು ಮಾತಾಡ್ರಂದ್ರೆ ಅದನ್ನು ಕೇಳಿ ಅಲ್ಲೇ ಬಿಟ್ಟು ಹೋಗ್ಬಾರ್ದ್ರಿ. ಸ್ವಲ್ಪ ಎಚ್ಚರ ಇದ್ದಾಗ ಅಂದ್ರೆ ಈ ಲೌಕಿಕ ವಿಚಾರ ಬಿಟ್ಟು ಕುಂತಾಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು, ಏನು ಹೇಳಿರಪ್ಪ ಅವರು, ಏನು ಹೇಳಿದ್ರು ಅಂತ ಹೇಳ್ಕಾರ. ಅದೇ ಮನನ ನಿಧಿಧ್ಯಾಸನಾಗಿ ಕಡಿಕ ನೀನೇ ಪರಮಾತ್ಮ ಆಗಿ ಹೋಗ್ಬಿಡ್ತೀವಿ ಅಷ್ಟೆ. ಅವ್ರು ಏನು ಹೇಳಿದ್ರಂತಂದ್ರೆ, ಕೆಲವೊಂದು ಪ್ರಾರಬ್ಧದಿಂದ ಸಿಗ್ತಾವಂತ, ಕೆಲವೊಂದು ಪ್ರಯತ್ನದಿಂದ ಸಿಗ್ತಾವಂತ. ಎಷ್ಟು ಚಂದ ಹೇಳಿದ್ರು ಅವರು ಅಂದ್ರೆ, ಕೆಲವೊಂದು ಪ್ರಾರಬ್ಧದಿಂದ ಸಿಗ್ತಾವ, ಕೆಲವೊಂದು ಪ್ರಯತ್ನದಿಂದ ಸಿಗ್ತಾವ.
ಹಂಗಂದ್ರೆ ಪ್ರಯತ್ನದಿಂದ ಸಿಗುವಂಥವು ಯಾವುವು, ಪ್ರಾರಬ್ಧದಿಂದ ಸಿಗುವಂಥವು ಯಾವ ಅಂತ ಹೇಳಿದ್ರು ಅವ್ರು ನಮಗೆ ಮೊನ್ನೆ. ಹೆಂಡತಿ, ಮಕ್ಕಳು, ಆಸ್ತಿ, ಅಂತಸ್ತು, ನೌಕರಿ, ಆರೋಗ್ಯ, ಇದು ಎದರಿಂದ ಸಿಗ್ತೈತಂದ್ರೆ ಎದರಿಂದ ರೀ? ಪ್ರಾರಬ್ಧದಿಂದ ಅಂತ ಹೇಳಿದ್ರು ಅವರು. ಅದಕ್ಕೆ ಉಲ್ಟಾ ಹೊಡ್ಯಾಕತ್ತೇವೆ ನಾವಿಲ್ಲಿ. ದೇವರ ಮತ್ತು ಗುರು ಪ್ರಯತ್ನದಿಂದ ಸಿಗ್ತಾನಂತ ಹೇಳಿದ್ರು ಅವರು. ಯಾವುದು ಪ್ರಯತ್ನದಿಂದ ಸಿಗತೈತಲ್ಲ ಅದನ್ನು ಹಂಗೆ ಬಿಟ್ಟಿವ್ರಿ. ಯಾವುದು ಪ್ರಾರಬ್ಧದಿಂದ ಸಿಗ್ತೈತಲ್ಲ ಅದನ್ನು ತಗೊಳಕ್ಕೆ ಪ್ರಯತ್ನ ಮಾಡಕತ್ತೀವಿ. ಇದ ನೋಡ್ರಿ ನಮಗೆ ಪೇಚಾಟ ತಂದಿದ್ದ. ಸಂಸಾರ ಅನ್ನೋದು ಹೆಂಗೆ ಐತಿಪ್ಪ, ನಿನಗೆ ಹೆಂಡತಿ, ನಿನ್ನ ಮಕ್ಕಳು ಮೊದಲ ಬರೆದು ಕಳಿಸಿದನವ ಪರಮಾತ್ಮ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ. ಸ್ವರ್ಗದೊಳಗೆ ನಾವು ಮದುವೆ ಮಾಡಿ ಕಳಿಸಿರ್ತಾನಂತ. ನೀ ಯಾವಕ್ಕಿನ ಹುಡ್ಕೋ, ಮತ್ತು ಅವ ಯಾವಕ್ಕಿ ಜೋಡಿ ನಿನ್ನ ಮದುವೆ ಮಾಡಿಸಿ ಕಳಿಸಲ್ಲ, ಆಕಿ ಜೋಡಿನ ನಿನಗೆ ಮದುವೆ ಆಕೈತಿ, ಪ್ರಾರಬ್ಧ. ಆದರೆ ಗುರು ಮಾತ್ರ ಪ್ರಯತ್ನದಿಂದ ಸಿಗಾವ ನೋಡಿ. ದೇವ್ರು ಮಾತ್ರ ಪ್ರಯತ್ನದಿಂದ ಸಿಗವ. ಆದ್ರೆ ನಾವು ಉಲ್ಟಾ ಪ್ರಯತ್ನ ಮಾಡಕತ್ತೀರಿ. ಎದ್ರ ಸಂಬಂಧ? ಹೆಂಡತಿ ಸಂಬಂಧ, ಮಕ್ಕಳ ಸಂಬಂಧ, ಆಸ್ತಿ ಸಂಬಂಧ, ಅಂತಸ್ತಿನ ಸಂಬಂಧ, ದುಡ್ಡಿನ ಸಂಬಂಧ, ಶರೀರದ ಸಂಬಂಧನ ನಾವು ಏನು ಮಾಡಕತ್ತೇವೆ? ಪ್ರಯತ್ನ ಮಾಡಕತ್ತೀವಿ. ದೇವ್ರ ಪ್ರಯತ್ನದಿಂದ ಸಿಗ್ತಾನೋ ಅವಾಗ ಏನಂತೀವಿ? ಟೈಮ್ ಸಿಕ್ಕರೆ ಹೋಗುಣ ಹೇಳ, ಅನುಕೂಲ ಆದರೆ ಮಾಡೋಣ ಹೇಳ. ಸಿದ್ಧಾರೂಢ ಅಜ್ಜನ ಸೇವಾ ಯಾವಾಗ ಮಾಡೋದು? ಎಲ್ಲ ಮುಗಿದು ರಿಟೈರ್ಡ್ ಆಗಿ ನಮ್ಮ ಬ್ಯಾಂಕಿನಾಗ ನಮ್ಮ ರೊಕ್ಕ ಹೋಗಿ ಕುಂತ ಪೆನ್ಷನ್ ಬರಾಕತ್ತ ಮೇಲೆ, ನಮ್ಮ ಮಕ್ಕಳದೆಲ್ಲ ದಂಡಿಗೆ ಹತ್ತಿದ ಮೇಲೆ ಆಮೇಲೆ ಅಜ್ಜನ ಸೇವಾ ಮಾಡ್ಬೇಕು ಅನ್ನೋರು ನಾವ್ರಿ. ಆದ್ರೆ ಅವ ಏನು ಹೇಳಕತ್ತಾನಪ್ಪ ಅಂತಂದ್ರೆ, ನೀ ಹುಟ್ಟಿದಾಗಿ ಸಿದ್ಧಾರೂಢರು ಎಷ್ಟು ವರ್ಷಕ್ಕೆ ಮನೆ ಬಿಟ್ರಿ? ಬರೀ 8 ವರ್ಷದವ್ರು ಇದ್ದಾಗ ಮನೆ ಬಿಟ್ರಿ. ಎದರ ಸಂಬಂಧ? ಸಾಕ್ಷಾತ್ ಶಿವನ ಇದ್ದರೂ ಸಹಿತ ಗುರುವಿನ ಪಡೆಯಕ್ಕೆ ಪ್ರಯತ್ನ ಪಟ್ಟರು. ಬಾಲಲೀಲೆಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ ಮೂಲ ಅವಿದ್ಯೆಯ ಕೆಡಿಸುವಂಥ ಸದ್ಗುರುವೇ ಬೇಕು ಎಂದ. ಕಾಲ ಕಳೆಯದೇ ಗುರುವಿನ ಆಜ್ಞೆಯಂತೆ ಏನಂದ್ರೆ, ಬಾಲಲೀಲೆಯ ತೋರುತ್ತ ದಿವ್ಯ ತೇಜದಿಂದ ಬೆಳೆದ ಮೂಲ ವಿದ್ಯೆಯ ಕೆಡಿಸುವಂಥ ಸದ್ಗುರುವೇ ಬೇಕು ಎಂದ. ಕಾಲ ಕಳೆಯದೇ ಗುರು ಶೋಧನೆ ಮಾಡಿಕೊಂಡಿದ್ದ ಶೂಲಪಾಣಿ ಅವತಾರಿಯಾದರೂ ಗುರುವಿನ ತಾ ಪಡೆದ ಅಂತ ಹೇಳ್ತಾರೆ. ಎಷ್ಟು ಪ್ರಯತ್ನ ಮಾಡಿದ್ರೆ 8 ವರ್ಷದವರಿದ್ದಾಗ, 8 ವರ್ಷದವರಿದ್ದಾಗ ಎಷ್ಟು ಹಗಲಿ ರಾತ್ರಿ ಎಷ್ಟು ತೊಂದರೆ ಬಂತು. ಹಿರಿಯರೆನಿಸಿದ ಸೋಮಭೀಮರು ತಿರುಗಿದ ಬಹುಬಾರಿ, ಶರೀರಕ್ಕೆ ಎಷ್ಟಕ್ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ. ಗಜದಂಡ ಯೋಗಿಯ ಕಂಡನಾಥ ಹೋಗಿ ಅಲ್ಲಿ ವಿನಯದಿಂದ ಬಾಗಿ ಅಂತ ಹೇಳ್ತಾರೆ. ಎಷ್ಟು ವರ್ಷ? 5-6 ವರ್ಷ ತಿರುಗಿದಾರ. ಸದ್ಗುರುನಾಥನ ಒಂದು ದರ್ಶನ ಆಗಬೇಕಪ್ಪ ನನಗೆ, ಅವನ ಕೃಪಾ ಆಗಬೇಕು. ಕುಂತ ಅಳತಿದ್ರಂತ ಭೇಟಿ ಆಗಲಿಲ್ಲ ಅಂತಂದ್ರೆ ನಾ ಏನು ತಪ್ಪು ಮಾಡಿದ್ದೇನೆ ಅಂತ ಹೇಳ್ಕಾರ ನನಗೆ ನೀ ಭೇಟಿ ಆಗವಲ್ಲಿ. ನನ್ನಿಂದ ಏನು ಅಪರಾಧ ಆಗಿದೆ ಅಂತ ಹೇಳ್ಕಾರ ನನಗೆ ನಿನ್ನ ದರ್ಶನ ಆಗವಲ್ತು. ಈ ಜನ್ಮದೊಳಗೆ ಮುಗಿಸ್ತೀವೋ ಮತ್ತೊಂದು ಜನ್ಮವನ್ನು ಕೊಡ್ತೀವೋ ಅಂತ ಹೇಳ್ಕಾರ ಕುಂತ ಅಳತಿದ್ರಂತ ಸಿದ್ಧಾರೂಢರು. ಎದರ ಸಂಬಂಧ? ಗುರುವಿನ ಸಂಬಂಧ. ನೋಡ್ರಿ, ಸಂಸಾರ ಹೆಂಗೈತೆ ಅಂದ್ರೆ ಬರೀ ದುಃಖನ ಕೊಡ್ತೈತ್ರಿ. ಅಧ್ಯಾತ್ಮ ದುಃಖ ಕೊಡ್ತಿದ್ರು ಸಹಿತ ಅದು ಏನು ಮಾಡ್ತೈತಿಪ್ಪ ಅಂದ್ರೆ ಒಳಗೊಂದು ಆನಂದ ಇರ್ತೈತ್ರಿ. ಸಂಸಾರ ಏನು ಮಾಡ್ತೈತೆ ಅಂದ್ರೆ ಮೊದಲು ಸುಖ ಆಕತಿ, ಆಮೇಲೆ ದುಃಖ ಆಕತಿ. ಅಧ್ಯಾತ್ಮ ಏನು ಮಾಡ್ತೈತಪ್ಪ ಅಂದ್ರೆ ಮೊದಲು ದುಃಖ ಕೊಡ್ತೈತಿ, ಆಮೇಲೆ ಸುಖ ಕೊಡ್ತೈತಿ. ಮದುವೆ ಮಾಡ್ಕೊಂಡಾಗಿದ್ದ ಆನಂದ 2 ವರ್ಷ ಆದಮೇಲೆ ಇರೋದಿಲ್ಲ ರೀ. ಯಾಕರೆ ಮಾಡ್ಕೊಂಡ್ವಿಯಪ್ಪ ಅಂತ ಹೆಣ್ಮಕ್ಳು ಅಂತಿರ್ತಾರಂತ, ಗಂಡ್ಮಕ್ಳು ಅಂತಿರ್ತಾರಂತ. ಚಲೋ ಗಂಟು ಬಿತ್ತಂತ ಅವ್ರು ಅಂತಿರ್ತಾರಂತ, ಚಲೋ ಗಂಟು ಬಿತ್ತಂತ ನಾವು ಅಂತಿರ್ತೀವಂತ. ಅದ 1 ವರ್ಷದ ಹಿಂದೆ ಸಿಕ್ಕಿತ್ತೋ ಇಲ್ಲೋ ಅಂತಿತ್ತಂತ. ಮುಂದೆ ಬೇಸರ ಆಗಕತ್ತಿರ. ಇಬ್ಬರು ಶಿಷ್ಯರು, ಗುರುವಿನ ಶಿಷ್ಯರು ಕಾಶಿ ಒಳಗೆ ಕಲಿತಿದ್ರು, ಕಾಶಿಯಾಗ ಕಲಿತಿದ್ರು. ಆವಾಗ ಇಬ್ಬರು ವಿಚಾರ ಮಾಡ್ತಾರೆ ಏನಂತಂದ್ರೆ, ನಾವು ಸನ್ಯಾಸಿಗಳಾಗೋಣ ಏನು ಸಂಸಾರಿಗಳಾಗೋಣ ಅಂತ ಇಬ್ಬರು ಗೆಳೆಯರು ಚಿಂತೆ ಮಾಡಕತ್ತಾರ. ಒಬ್ಬ ಬಂದ, ನಾ ಸಂಸಾರಿನ ಆಗವಂದ. ಇನ್ನೊಬ್ಬ ಬಂದ, ನಾ ಸನ್ಯಾಸಿ ಆಗವಂದ. ಆವಾಗ ವಿಚಾರ ಮಾಡಿದ, ನಂದು ವಿದ್ಯಾಭ್ಯಾಸ ಮುಗಿತಪ್ಪ, ನಾ ಸಂಸಾರ ಮಾಡೋ ಮದುವೆ ಮಾಡ್ಕೊಂಡು ನಾವು ಮನೆಗೆ ಹೋಗಿ ಮದುವೆ ಮಾಡಕೋತೀನಿ, ನೀ ಬರ್ತೀವಿಲ್ಲ ಅಂತ ಕೇಳಿದೆ. ನಾ ಬರೋದಿಲ್ಲ ನಾವು. ಅವ ಅಲ್ಲೇ ಉಳ್ದ. ಇವ ಮನೆಗೆ ಹೋದ, ಎಲ್ಲ ಮುಗೀತು, ಹುಡುಗಿ ಹುಡುಕಿದ, ಮದುವೆ ಕಾರ್ಯ ನಿಶ್ಚಯ ಎಲ್ಲ ತಯಾರಿ ಆಯ್ತು. ಹೊಳ್ಳಿ ಪತ್ರ ಬರೆದು ಗೆಳೆಯಾಗ, ನೀ ಮದುವೆ ಮಾಡ್ಕೋದಿದ್ರು ಅಷ್ಟು ಹೊತ್ತಪ್ಪ, ನನ್ನ ಮದುವೆ ನೋಡಾಕರೆ ಬಾ ಅಂಥೇಳಿ.
ಗೆಳೆಯ ಅಂದಮೇಲೆ ಕಾಶಿಯಿಂದ ಮತ್ತೆ ಬಂದ್ರವ ಬಂದ ಏನವನ ಕಂಬಳಿ ಹಾಸಿ ಕುಂಡ್ರಿಸೋದು, ಅದ್ರ ಮ್ಯಾಲೆ ಮತ್ತು ಅಕ್ಕಿ ಹಾಸು ಒಯ್ಯೋದು, ಎಲ್ಲರೂ ಹೆಣ್ಮಕ್ಳು ಬಂದು ಅವಾಗ ಎಣ್ಣೆ ಹಚ್ಚೋದು, ಅವಾಗ ಅರಿಶಿನ ಹಚ್ಚೋದು, ಅವಾಗ ಆರತಿ ಮಾಡೋದು, ಅವನ ಮುದ್ದು ಮಾಡೋದು. ಅಲ್ಲಿ ಸನ್ಯಾಸಿ ಕುಂತಿತ್ತಲ್ಲ ಅದಂತೂ ನಾ ತಪ್ಪು ಮಾಡಿನೇನೋ ಅನ್ಸಕತ್ತಂತ್ರ. ಹೆಣ್ಮಕ್ಳು ಹೋಗಿ ಅವ್ನ ಜಳಕ ಮಾಡಿಸೋದು, ಅವಾಗೇನು ಅರಿವಿ ಹಾಕೋದೇನ, ಅವನ ಪ್ರೀತಿ ಮಾಡೋದೇನೋ, ಇಲ್ಲಿ ಸಾಕಪ್ಪ ಮಸ್ತ್ ಆತಿದಂದು ಅವ್ನು. ಎಲ್ಲರೂ ಬಂದು ಕೈ ಕೊಟ್ಟು ನಮಸ್ಕಾರ ಮಾಡಬೇಡ ಅವಾಗ ಎಲ್ಲ ಗಿಫ್ಟ್ ಕೊಡ್ತಿದ್ರು. ಅದನ್ನು ನೋಡಿದ ಮದುವೆಯಾಗ ಎಷ್ಟು ಪ್ರೀತಿಪ ಅಂತ ಹೇಳಿಕಾರ. ಅದೇ ಗುಂಗಣಿಯಾಗಿ ಏನು ಮಾಡಿದ ಅಂದ್ರೆ ಹೊಂಟು ಬಿಟ್ಟು ಮತ್ತೆ ಇದಕ್ಕೆ ತನ್ನ ಕೆಲಸಕ್ಕೆ ತಾವು ಮದುವೆ ಮುಗಿಸ್ದ ಆದ್ರೆ ಗುಂಗು ಹಿಡ್ದೈತಿ ಯಾವುದಂತಂದ್ರೆ ಮದುವೆ ನಾನೂ ಮಾಡ್ಕೋಬೇಕನ ಅಂತ ಹೇಳಿಕಾರ. ಸನ್ಯಾಸಿ ಇದ್ದ, ಎಲ್ಲಿ ರಾತ್ರಿ ಕತ್ತೋ ಅಲ್ಲಿ ವಸ್ತಿ ಮಾಡ್ತಿದ್ದ, ಎಲ್ಲಿ ಬೆಳಗಕ್ಕತ್ತೋ ಅಲ್ಲಿ ಹೊಂಟು ಬಿಡ್ತಿದ್ದ. ಎಲ್ಲಿ ಊರ ಸಿಗಲಿಲ್ಲ, ಒಂದು ದೊಡ್ಡದು ಗಟ್ಟಿತ್ತು, ಬಾಜುಕ್ ಹಿಂಗೆ ಒಂದು ಕಟ್ಟಿದ್ರು. ಆ ಕಟ್ಟಿ ಮೇಲೆ ಮಕ್ಕೊಂಡ್ರೆ ಅವಾಗ ಕನಸು ಬಿತ್ರಿ. ಏನು ಕನಸು ಬಿತ್ತು ಅಂತಂದ್ರೆ ಅವನು ಮದುವೆ ಮಾಡಿದಂಗೆ ಕನಸು ಬಿತ್ತು. ನೀವು ಏನು ಚಿಂತೆ ಮಾಡ್ತಿರಲ್ಲ ಅದೇ ಕನಸಿನಾಗ ಬರ್ತೈತಿ. ಇವತ್ತು ಅಜ್ಜನ ಭಾಳ ನಾವು ಅವನ ಬಗ್ಗೆ ಚಿಂತನೆ ಮಾಡಿ ಮಲ್ಕೊಂಡಿಪ್ಪ ಅಂದ್ರೆ ಅವ ಬರತ್ತಾನೆ. ಅವ ಏನು ಚಿಂತೆ ಮಾಡಿದ್ದ, ಮದುವೆ ವಿಚಾರ ಮಾಡಿದ್ದ, ಮದುವೆ ಅಂತ ಅವನದು ಮದುವೆ ಆತ. ಹಂಗೆ ಪ್ರೀತಿಲಿ ಎಲ್ಲ ಮದುವೆ ಮಾಡ್ರು. ಸ್ವಲ್ಪ ದಿವ್ಸ ಗಂಡ ಹೆಂಡತಿ ಕನಿಷ್ನಾಗರಿದೆ. ಕನಿಷ್ನಾಗನ ಭಾಳ ಪ್ರೀತಿಯಿಂದ ಉಳಿದ್ರು. ಮುಂದೆ ಒಂದು ಮಗ ಹುಟ್ಟಿತು, ಚಾಲು ಆತು. ಅದನ್ನು ತೊಗೊಂಡು ಬಾ, ಇದನ್ನು ತೊಗೊಂಡು ಬಾ, ಅಲ್ಲಿ ಇದನ್ನು ಕೊಡು, ರೊಕ್ಕ ಇಡು, ಆಸ್ತಿ ಮಾಡು, ಜಗ ತಗೋ, ಎಲ್ಲ ಹೆಂಡತಿ ಕಿರಿಕಿರಿ ಚಾಲು ಮಾಡಿಳು. ಮತ್ತು ಅದೇ ಇದ್ರೊಳಗನ ಮತ್ತೊಂದು ಮಗ ಹುಟ್ಟಿದ್ರಿ ಕನಿಷ್ನಾಗ. ಇಬ್ಬರೇ ಮಕ್ಕೋತಿದ್ರು, ಒಂದೇ ಪಲ್ಲಂಗಿತ್ತು, ಆರಾಮ್ ಮಕ್ಕೋತಿದ್ರು ಗಂಡ ಹೆಂಡತಿ. ಒಂದನೇದ ಮಗ ಆದ್ಕೂಡಲೇ ಹತ್ತಟ್ಟು ಹೆಂಗೋ ಗುದ್ದಾಡಿ ಮಕ್ಕೋತಿದ್ರು. ಎರಡನೇದ ಮಗ ಆತಲ್ರಿ, ಮಕ್ಕೊಳಕ್ಕೆ ಒಂದು ದಂಡಿಗೆ ಮಲಗಿಸ್ತಿದ್ಲ, ನಡಕ್ಕೆ ಹುಡುಗರನ್ನ ಹಾಕ್ತಿದ್ಲ, ಆಚೆ ಕಡೆ ಮಲ್ಕೋತಿದ್ಲು. ಇವ ಭಾಳ ಏನೋ ಗುದ್ದಾಡಕ್ಕೆ ಹೋಗ್ಯಾರ. ಒಂದು ಹುಡುಗ ಜಾಡಿಸ್ಬತ್ತು, ಹೊಳ್ಳಿ ಬಿದ್ರಿ ಕನಿಷ್ನಾಗ್ಯಾರ. ಮತ್ತು ಆದ್ರೆ ನಾವು ಖರೆ ಬಿದ್ದಿದ್ದು ಎಲ್ಲಿ ಬಿದ್ದಿದ್ದಪ್ಪ ಅಂದ್ರೆ ಗಟ್ಟರ್ನ್ಯಾಗ ಬಿದ್ದಿದ್ದ. ಅವಾಗ ವಿಚಾರ ಮಾಡಿ ನಾವು ಕನಿಷ್ನ್ಯಾಗ ಮದುವೆ ಆಗಿದ್ದು ನನ್ನ ಗಟ್ಟರ್ನ್ಯಾಗ ಕಡೀತು, ಖರೆ ಆದರೆ ಏನಾಗಬಾರ್ದು ವಿಚಾರ ಮಾಡಿ. ಇದನ್ನು ತಿರಸ್ಕಾರನೂ ಮಾಡಬಾರ್ದ್ರಿ. ಮತ್ತೆ ಈಗ ನಾವು ಮಾಡ್ಕೊಂಡವ್ರು ಏನು ಮಾಡೋದು, ಮತ್ತೆ ತಿರಸ್ಕಾರನೂ ಮಾಡೋಂಗಿಲ್ಲ. ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡೋದು, ಬರುವಂಥ ಕಷ್ಟಗಳನ್ನು ಸ್ವೀಕಾರ ಮಾಡೋದು. ಸಿದ್ಧಾರೂಢ ಅಪ್ಪುಗಳಿಗೆ ಗದಗಿನ ಶಿವಾನಂದ ಅಪ್ಪುಗಳಿಗೆ ಎಷ್ಟು ಅವಿನಾಭಾವವಾದ ಸಂಬಂಧ ಇತ್ತಂತೆ. ಗದಗಿನ ಶಿವಾನಂದ್ರೆ ಬರ್ತಾರಂತ ಹೇಳಿಕಾರ ಸಿದ್ಧಾರೂಢರಿಗೆ ಮೊದಲೇ ಗೊತ್ತಾಕಿತ್ತು. ಅವೆಲ್ಲ ಥರದ ಹೂ ಹರಿಯವ್ರು ಅಂತ ತಾವ ಹೋಗಿ ಲಂಗೋಟಿ ಮೇಲೆ, ಯಪ್ಪ ನೀವು ಯಾಕೆ ಹೂ ಹರಿಯಾಕತ್ತೀರಿ ಅಂತ ಹೇಳಿಕಾರ ಸಿದ್ಧಾರೂಢರಿಗೆ ಕೇಳಿದ ಕೂಡಲಿ, ಇಲ್ಲೋ ಶಿವಾನಂದ ಬರಕತ್ತಾನಗಪ್ಪ ಗದಗಿನಿಂದ, ಅವ ಲಿಂಗ ಪೂಜೆ ಮಾಡ್ಕೋತಾನ, ಅದಕ್ಕೆ ಅವಾಗ ಹೂ ಹರಿಯಾಕತ್ತೀನಿ ಅಂತ ಹೇಳೋರು ಅಂತ. ಅವಾಗ ಅವ್ರನ್ನವರು ವೀರನ ಗೌಡ ಇದ್ದವ ಶಿವಾನಂದ ಅಂತ ಹೇಳಿಕಾರ ಹೆಸರಿಟ್ಟವ್ರು. ನೀವು ಆಶೀರ್ವಾದ ಮಾಡಿಕಾರ ಸಿದ್ಧಾರೂಢರು ಶಿವಾನಂದ ಅಂತ ಹೇಳಿಕರ ಇಟ್ಟಿರಿ, ಮತ್ತು ಅವ್ರು ನಿಮ್ಗಿಂತ ಸಣ್ಣವರಲ್ಲನ ಅಂತ ಅಂದ್ರೆ ನಾವು ಎಷ್ಟು ಕೆಟ್ಟದೇವು ಮನುಷ್ಯರಂದ್ರೆ ಮಹಾತ್ಮರೊಳಗೆ ಸಹಿತ ಮ್ಯಾಲ ಕೇಳ ಮಾಡ್ಕೊತ ಹಿಂಗಾಗ್ಬಿಟ್ಟೇವ್ರು ನಾವು. ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ ನಾ ಒಂದೇ ಕೊಡ ಹೊತ್ತೇನೆ, ಅವ 2 ಕೊಡ ಹೊತ್ತಾನ. 2 ಕೊಡ ಹೊತ್ತ ಶಕ್ತಿವಂತು, ಒಂದೇ ಕೊಡ ಹೊತ್ತ ಯಪ್ಪ 2 ಕೊಡ ಹೊತ್ತ ಅಂದಮೇಲೆ ಅವ ನನಗಿಂತ ಹೆಚ್ಚಿಗೆ ಶಕ್ತಿವಂತ ಅವನು ಸಿದ್ಧಾರೂಢರು ಅಂದ್ರೆ. ಹೆಂಗ್ರಿಪ್ಪ ಅಂದರು, ಅವ ಸಂಸಾರವನ್ನು ಮಾಡ್ಕೊಂಡು ಪಾರಮಾರ್ಥದ ತುದಿಗೇರಿದನ. ನಾ ಸಂಸಾರವನ್ನು 8 ವರ್ಷದಾಗ ಬಿಟ್ಟು ಬರೀ ಒಂದೇ ಕೊಡ ಹೊತ್ತೇನಪ್ಪ, ನಾವು 2 ಕೊಡ ಹೊತ್ತಾನ. ಅದಕ್ಕೆ ಸಂಸಾರ ಅನ್ನೋದು ಭಾಳ ಶ್ರೇಷ್ಠ ಐತಿಪ್ಪ, ಅದನ್ನು ಗೌರವದಿಂದ ನಡ್ಕೊಂಡ್ರೆ ನೀನು ದೊಡ್ಡ ಮಕ್ಕಿ ಅಂತ ಹೇಳ್ತಾರೆ. ಸಂಸಾರಿಗೂ ಸಹಿತ ಏನು ಮಾಡಿದಾರೆ ಅಂದರೆ ಬೋಧನೆಯನ್ನು ಮಾಡಿದ್ದಾರೆ. ಸುಮ್ಮನೆ ಏನೋ ಸಂಸಾರ ಭಾಳ ಕೆಟ್ಟ ಐತಂತ ಹೇಳಕ್ಕೆ ನಿಮಗೆ ಹೇಳಿದನ್ನ, ಭಾಳ ಚಲೋ ಐತದ. ಇದನ್ನು ಸುದ್ದಿ ಓದಿ ನಾನು ಹೆಂಡತಿಗೆ ಯಾರು ಹೇಳಿದ್ರಂದ್ರೆ ಮತ್ತೆ ಇಲ್ಯಾಕೆ ಬಂದಿಪ್ಪ ಅತ್ತ ಹೋಗ್ಬೇಕಲ್ಲ ಮಟ್ಟಕ್ಕಂತ ಹಾಕಿ ಹೇಳ್ತಾಳೆ. ಅದು ಒಂದು ಹೆದರಿಕೆನ. ಸಂಸಾರ ಎಷ್ಟು ಕೆಟ್ಟೈತಿ ಗೊತ್ತೇನ್ರಿ ಕರ. ಇದ್ರ ಬೆನ್ನು ಹತ್ತಿರ ಒಂದೊಂದು ವಸ್ತು ಸಹಿತ ನಮಗೆ ಚುಚ್ಚತೈತ್ರ. ಪರ್ಸ್ ಇಟ್ಕೊಂಡು ನೀ ಇದು ಕುಂಡ್ರ ಕೊಡುವಾತ್ರ ನನಗೆ ನಡಾಕತ್ತೈತಿ. ಸಿದ್ದೇಶ್ವರ ಅಪ್ಪಗಳು ಏನು ಮಾಡಿದಾರ್ರಿ, ಕಿಶೆ ಇಲ್ಲದನ್ನ ಹಂಗೆ ಹಾಕೊಂಡ್ಬಿಟ್ರೆ ಅದಕ್ಕೆ ಅವ್ರು ನಡ್ತತ್ವಯಪ್ಪ ಅಂತ ಹೇಳಿಕಾರ. ಕಿಶೆ ಇತ್ತಾರ ನಡಕ್ಕೆ ಚಾಲು ಮಾಡ್ತೈತಿ. ನಿಮಗೂ ಭಾಳ ಮಂದಿಗೆ ನಡತಿರ್ಬೇಕು, ಭಾಳ ಮಂದಿ ಮುಂದೆ ಇಟ್ಕೋತಾರೆ ಕೊಂಡ್ರುವಾಗ. ಎಷ್ಟು ವಿಚಿತ್ರ ಐತಿ ಸಂಸಾರ ಅಂತಂದ್ರೆ, ಇದನ್ನು ಸರಳವಾಗಿ ನೋಡ್ಕೊಂಡಿಪ್ಪ ಅಂದ್ರೆ ಸರಳವಾಗಿ ದಾಟಿ ಹೋಗಿ, ಮತ್ತು ಇದ್ರೊಳಗನ ನೀ ತಲೆ ಹಾಕಿದೆಪ್ಪ ಅಂದ್ರೆ ಉದ್ಧಾರಣೆ ಆಗೋದಿಲ್ಲ. ಇದನ್ನು ಹೆಂಗೆ ಮಾಡ್ಬೇಕಂದ್ರೆ ಕೆಸರಿನೊಳಗಿದ್ದ ಕಮಲದ ಹಂಗೆ ಇರ್ಬೇಕ್ರಿ.
ರಾಡ್ಯಾಗನ ಹುಟ್ಟಿತದ ಕಮಲ. ಆ ರಾಡಿ ಒಂದಿಷ್ಟು ಮೈಗೆ ಹಚ್ಕೊಂಡಿಲ್ಲ. ಹಂಗೆ ಸಂಸಾರದೊಳಗೆ ಇರು, ಆದ್ರೆ ಅದಕ್ಕೆ ಭಾಳ ಅಂಟ್ಕೋಬೇಡ. ಹೆಂಡತಿ ನಿನ್ನಕ್ಕೆಲ್ಲ, ಗಂಡ ನಿನ್ನವಲ್ಲ, ಮಕ್ಕಳು ನಿನ್ನವಲ್ಲ, ಎಲ್ಲರೂ ಮುಗಿತದ್ರೆ ನಿನ್ನ ಕಳ್ಸೋರನ. ಯಾರೂ ನಿನ್ನ ಇಟ್ಕೊಳ್ಳೋದಿಲ್ಲ ಅಂದಮೇಲೆ ಯಾರು ನಿನ್ನವರು? ನಿನ್ನವ್ರು ಅಲ್ಲ ಅಂತ ಹೇಳ್ತಾರೆ ಅವ್ರನ್ನ ತಿರಸ್ಕಾರನೂ ಮಾಡಬೇಡ. ಪರಮಾತ್ಮ ಕೊಟ್ಟನದನ್ನು ಪ್ರಾರಬ್ಧ ಬಂದೈತದ ನಮಗೆ. ಅದು ಪೂಳ ಮೊನ್ನೆ ಹೇಳಿದಂಗೆ ಪ್ರಾರಬ್ಧದಿಂದ ಹೆಂಡತಿ ಮಕ್ಕಳು. ಬಸವಣ್ಣವ್ರ ಅದ್ರ ಬಗ್ಗೆ ಭಾಳ ಚಂದ ಹೇಳಿದ್ರು ನೋಡ್ರಿ. ಏನಂತಂದ್ರೆ, ಜನಿತಕ್ಕೆ ತಾಯಾಗಿ ಹೆತ್ತಿತ್ತು ಮಾಯಿ, ಮೋಹಕ್ಕೆ ಮಗಳಾಗಿ ಹುಟ್ಟಿತ್ತು ಮಾಯಿ, ಕೂಟಕ್ಕೆ ಸತಿಯಾಗಿ ಕೂಡಿತ್ತು ಮಾಯಿ, ಇದಾವ ಪರಿಯಲ್ಲಿ ಕಾಡಿತ್ತೋ ಮಾಯೆ, ಈ ಮಾಯೆಯ ಕಳವಡಿ ಎನ್ನ ಸೊಲ್ಲಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಅಂತ ಬಸವಣ್ಣನ ಹೇಳಿದ. ನಾವು ಏನಾಗಬಾರ್ದು, ನಮ್ಮ ಪರಿಸ್ಥಿತಿ ರೀ. ಕುಂತ್ರ ನಿಂತ್ರ ಮಲ್ಕೊಳಕ್ಕೆ ಕೊಡೋದಿಲ್ರಿ. ಸಂಸಾರ ಭಾಳ ಕೆಟ್ಟೈತ್ರಿ. ಹೆಂಗಂದ್ರೆ, ಒಂದು ಸಣ್ಣದ ಚೋಳ ಕಿಶದಾಗ ಇಟ್ಕೊಂಡ್ರೆ ಅದು ನಿದ್ದೆ ಮಾಡಕ್ಕೆ ಕೊಡೋದಿಲ್ಲ ನೋಡ್ರಿ. ಹಂಗೆ ಸಂಸಾರ ಅನ್ನೋದು ಚೋಳ ಇದ್ದಂಗೆ ಯಾವಾಗ ನಿನ್ನ ಕಡಿತಿತ್ತು ಗೊತ್ತಿಲ್ಲ. ನಿನ್ನ ಹೆಂಡತಿಗೆ ಏನು ಬೇಕೋ ಅದನ್ನು ನೀ ಕೊಡಲಿಲ್ಲಪ್ಪ ಅಂದ್ರೆ ಮರನೇ ದಿನ ನಿನಗೆ ತೋರಿಸ್ತಾಳಕ್ಕೆ ತನ್ನ ಕತಿ ಏನಂಥೇಳಿ. ನಿಮ್ಮ ಮಕ್ಕಳಿಗೆ ನೀವು ಏನು ಬೇಕು ಅದನ್ನು ಕೊಡಿಸ್ಲಿಲ್ಲ ಅಂದ್ರೆ ತೋರಿಸ್ತಾರೆ ನಿಮಗೆ ಅವ್ರು ನಿಮ್ಮ ಮಕ್ಕಳಿಗೆ ಏನಂತ ಹೇಳ್ಕಾರ. ಅವರೆಲ್ಲ ಎದರಿಂದ ಮಾಡಕತ್ತಾರ ಜೀವನ ಅಂತಂದ್ರೆ, ನನ್ನಿಂದ ಒಂದು ಅವರಿಗೆ ಸ್ವಾರ್ಥ ಐತಿ, ಅವರಿಂದ ನನಗೊಂದು ಸ್ವಾರ್ಥ ಐತಿ. ಅದಕ್ಕೆ ನಾವೆಲ್ಲರೂ ಏನು ಮಾಡಕತ್ತಾರ, ಸಂಸಾರದೊಳಗೆ ಬಿದ್ದೇವಿ. ಇಷ್ಟ ರೀ. ಒಳಗಿಂದೊಳಗೆ ಪ್ರೀತಿ ಯಾರಿಗೂ ಭಾಳ ಇಲ್ಲರಿ. ಏನಂತ ಒಂದು 8 ದಿನ ಊರು ಹೋಗ್ಕೊಳ್ಳೋ ಒಳಗೆ ಭಾಳ ಖುಷಿಯಾಗಿರ್ತೈತಿ. ಅದ್ರ ಮ್ಯಾಲೆ ಏನ್ತಿರ್ತಾನ, ನಿನ್ನ ಬಿಟ್ಟು ಹೆಂಗೆ ಇರೋದನ, ನಂಗೆ ಭಾಳ ತ್ರಾಸಾಗತ್ತದ. ಸುಳ್ಳ. ಗಂಗಾ ನದಿ ಒಳಗೆ ಇಬ್ಬರು ಗಂಡ ಹೆಂಡತಿ ಸ್ನಾನ ಮಾಡ್ತಿದ್ರಂತ. ಗಂಡ ಹೆಂಡತಿ ಏನ್ರಿ ಸ್ನಾನ ಮಾಡ್ತಿದ್ರಂತ. ಎದುರಿಗೆ ಸನ್ಯಾಸಿಗಳು ಸ್ನಾನ ಹೆಂಗೆ ಮಾಡ್ತಿದ್ರು, ಮೂಗು ಮುಚ್ಕೊಂಡಿಕಾರ ಮನೆಗೆ ಹೇಳ್ತಿದ್ರು ಅವ್ರು. ಆ ಗಂಡ ಕೇಳಿದ ಸನ್ಯಾಸಿನ, ಇಷ್ಟ್ಯಾಕೆ ಮನೆಗೆ ಹೇಳ್ತಾರೆ ಇಲ್ಲಿ ಅಂತ ಕೇಳಿದ. ಇಲ್ಲ, ಇದು ಏನೈತಿ ಗಂಗಾ ಅಂತಂದ್ರೆ, ಅಕ್ಕಿ ಹಂತಕ್ಕೆ ಬೇಡ್ಕೊಂಡು ಮುನಿಗೆ ಹೇಳ್ಕೊಡ್ದು ಆಕೆ ಇಷ್ಟಾರ್ಥ ಪೂರ್ಣ ಮಾಡ್ತಾಳಂತ. ಏನ್ರಿ, ಆಕಿ ಹಂತಕ್ಕೆ ಮುನಿಗೆ ಹೇಳ್ಕೊಡ್ದು ಇಷ್ಟಾರ್ಥ ಪೂರ್ಣ ಮಾಡ್ತಾಳಂತ ಗಂಗಮ್ಮ. ಹಂಗಾರೆ ಭಾಳ ಚಲೋ ಆಯ್ತು, ನಿನಗೇನು ಬೇಕು ನೀ ಬೇಡ್ಕೋ, ನನಗೇನು ಬೇಕು ನಾ ಬೇಡ್ಕೋದು ಅಂದ್ರಿವ ಗಂಡ. ಹ್ಞೂ ಅಂತ್ರಿ. ಪಾಪ ಅದಕ್ಕೇನು ಹೆಣ್ಮಕ್ಳು ಯಾವಾಗೂ ಎಷ್ಟವರು ಕಿರಿಕಿರಿ ಇರ್ತಾರಲ್ಲ ಅಷ್ಟು ಸಂಭಾಯ್ತರು ಇರ್ತಾರವ್ರು. ಗಂಡ ಮಕ್ಳು ನೋಡ್ರಿ ಮ್ಯಾಲೆ ಹೆಂಗಿರ್ತಾರೋ, ಒಳಗೆ ಒಂದು ಹೊರಗೆ ಒಂದ್ರಿ. ಆ ಹೆಣ್ಮಕ್ಳು ಹಂಗಲ್ಲ, ಒಳಗೂ ಹೊರಗೆ ಒಂದೇ ಇರ್ತಾರೋ. ಆತಂತ ಹೇಳ್ಕಾರ ಅಂದ. ಅಕ್ಕಿ ಮುನಿಗಳು ಇವು ಮುನಿಗಿದ ಸನ್ಯಾಸಿಗಳು ಅವು ಪಾಪ ನಿಂತವು ನೋಡಕತ್ತಾವ ಇರ್ತಾರೆ. 1 ಸೆಕೆಂಡ್, ಒಂದು 15 ಸೆಕೆಂಡ್ ಒಳಗೆ ಎದ್ದಿವ ಸುಮ್ಮನೆ ಮನೆಗೆ ಹೊಂಟ. ಆ ಹೆಂಡ್ತಿ ಹೇಳಲಿಲ್ಲರಿ ಮ್ಯಾಲ. ಆವಾಗ ಸನ್ಯಾಸಿಗಳಿಗೆ ಕೇಳಿದ್ರು, ನೀನು ಹೆಂಡ್ತಿಲ್ಲಲ್ಲೋ ಹಂಗೆ ಹೊಂಟೆ. ನಾ ಬೇಡ್ಕೊಂಡಿದ್ದ ಅದೇ ಬೇಡ್ಕೊಂಡು ಈಕಿನ ಕರ್ಕೊಂಡು ಹೋಗಂತ ಬೇಡ್ಕೊಂಡಿನ ಅಂತ ಹೇಳಿದ. ನಾ ಆ ಗಂಗಾ ಮಾತೆ ಅಂತಕ್ಕೆ ಬೇಡ್ಕೊಂಡಿದ್ನಿ, ಈಕಿನ ಕರ್ಕೊಂಡು ಹೋಗಯ್ಯವ್ವ ಅಂತ ಹೇಳಿ ಕರಕ್ಕೆ ಪೂರ್ಣ ಮಾಡಿದ. ಇನ್ಯಾಕೆ ಹೊಳ್ಳಿ ನೋಡ್ಲು ಯಪ್ಪ, ಸಾಕು ಗಂಗೆ, ನೀ ಭಾಳ ಧನ್ಯವಂತಳು. ಮುಂದೆ ಹೋಗ್ಬಿಡೋದು ಎದುರಿಗೆ ಹಿಂದೆ ನಿಂತಿಳ. ನೀ ಹೆಂಗೆ ಬಂದೆ ಅಂದ. ಇದ್ರದ್ದು ಏನು ಕತಿನ ಹೋಗ್ತಾರೆ ಇದ್ರದ್ದು. ನೀ ಹೆಂಗೆ ಬಂದೆ ಅಂದ. ಅವಾಗ ಯಾಕಂದ್ಲು, ನೀ ಇದನ್ನೇ ಬೇಡ್ಕೋತಿ ಅಂತ ಗೊತ್ತಿತ್ತು ಬಾಡ್ಯ ನನಗೆ. ಅವ ಬೇಡ್ಕೊಂಡಿದ್ರು ಉಲ್ಟಾ ಮಾಡ್ಯವ ಅಂತ ನಾ ಬೇಡ್ಕೊಂಡಿದ್ನಲ್ಲಕ್ಕೆ. ಸಾಯಿಲಂತ ನೀ ಬೇಡ್ಕೊಂಡಿದ್ದಿ, ದೇವಿ ನನಗೆ ಬದುಕಿಸಳ. ನೋಡ್ರಿ, ಸಂಸಾರ ಹೆಂಗೈತಾರ ತೋರ್ಗಿ ಸಂಸಾರ ನಡೆದೈತಿ. ಸುಮ್ಮನೆ ಮ್ಯಾಲೆ ನಡೆದವ್ರಿ ಇವೆಲ್ಲ. ಪ್ರೀತಿ 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 ಎಲ್ಲ ಯಾವುದು ಶಾಶ್ವತ ಪ್ರೀತಿ ಅಲ್ರಿ ಇದು. ಇವತ್ತು ಎಷ್ಟು ಕೋಟಿ ರೂಪಾಯಿ ನನ್ನ ಅಂತೆ ಕೈತಪ್ಪ ಅಂದರೂ ಸಹಿತ ನಮ್ಮನ್ನು ಓದಿ ಕಳಿಸಿ ಬರ್ತಾರೆ. ಗಂಡು ಇನ್ನೂ ಸತ್ತ ಮೈ ತೊಳೆದಿರೋದಿಲ್ಲ, ಟ್ರೆಜರಿ ಹುಡುಕ್ತಿರ್ತಾಳ ಹೆಂಡತಿ. ರೊಕ್ಕ ಅಲ್ರಿ, ಇನ್ಶೂರೆನ್ಸ್ ಪೇಪರ್ 30 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರ್ತೈತಿ. ಇನ್ಶೂರೆನ್ಸ್ ಇಳಿಸಿದಾನ ಗಂಡು ಅಂತ ಹೇಳ್ತಾರೆ. ಈ ಲೆಕ್ಕಕ್ಕೆ ನಮ್ಮ ಜೀವನ ನಡೆದೈತಿ. ಅದಕ್ಕೆ ಅವರು ಹೇಳಕತ್ತಾರ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ. ಎದರ ಸಂಬಂಧ ಇಷ್ಟು ಸಂಸಾರ ನಡೆಸಿದೆಯೋ?
ಇಷ್ಟು ವರ್ಷ ನಿನ್ನ ಜೀವನ ಬದುಕಿದಿ, ಒಂದು ದಿನ ಆದರೂ ಸಹಿತ ಪರಮಾತ್ಮನನ್ನು ಬೇಡಿದನೋ ನನಗೆ ಬೆಟ್ಟಾಗ ಅಂತ ಹೇಳ್ಕಾರ. ಹೊನ್ನಿಗಾಗಿ 10,000 ಮಂದಿ, ಮಣ್ಣಿಗಾಗಿ 10,000 ಮಂದಿ, ಮಣ್ಣಿಗಾಗಿ 10,000, ಹೆಣ್ಣಿಗಾಗಿ 10,000, ನಿನಗಾಗಿ 10,000, ಒಬ್ಬರು ಇಲ್ಲಪ್ಪ ಅಂತ ಶರಣರು ಅದಕ್ಕೆ ಹೇಳಿಬಿಟ್ರು. ಇವತ್ತಿನ ಮಟನೂ ನೀ ನನಗೆ ಬೆಟ್ಟಾಗಪ್ಪ ಅಂತ ನಾವು ಯಾರೂ ಹತ್ತಿಲ್ರಿ. ಹೇಂತಿ ಸಿಗಲಿಲ್ಲ ಅಂದ್ರೆ ಮಾತ್ರ ಹತ್ತೇವು. 1-2 ದಿವಸ ಹೇಂತಿ ಜಗಳಾಡಿ ಮಾತು ಬಿಟ್ಲಂದ್ರೆ ಇವನು ಹಂತಕ್ಕೆ ಬಂದು ತೆಗಿ ಬಡ್ಕೋತೀವಿ, ಮಾತಾಡ್ಸಕ್ಕೆ ಹಚ್ಚಪ್ಪ ಹಾಕಿನ ಅಂತ ಹೇಳಿಕಾರ. ಆದ್ರೆ ಸಿದ್ಧಾರೂಢ ನೀ ನನಗೆ ಬೆಟ್ಟಾಗ ಅಂತ ಹೇಳಿಕಾರ. ನಾವು ಇವತ್ತಿನ ಮಟನ ಬಂದು ಬೆಟ್ಟಾಗಲಿಲ್ಲ ರೀ. ಅಂದರೆ ನಾವು ಏನು ಮಾಡಕತ್ತೀವಿ ಅಂದ್ರೆ ಎದರ ಬೆನ್ನು ಹತ್ತಬಾರ್ದು ಅದ್ರ ಬೆನ್ನು ಹತ್ತಿದೆವು, ಯಾವುದ್ರದ್ದು ಬೆನ್ನು ಹತ್ತಬೇಕಲ್ಲ ಅದನ್ನು ಬಿಟ್ಟೆವು. ಇಷ್ಟಾಯ್ತು ನೋಡ್ರಿ. ಅದಕ್ಕೆ ಸಿದ್ಧಾರೂಢಪ್ಪ ಏನು ಮಾಡಕತ್ತಾನಂದ್ರೆ ನಮಗೆ ತಿಳಿಸಿ ಹೇಳಕತ್ತಾನ. ಪರೋಪರಿ ನೀ ಬಹುದ ಕರುಣಿ ಆಜ ಕೃತ್ಯ ಕೇಳಿ ಸಿದ್ಧರಾಯ ಭವಪುರಿ ಬುಡುತ್ತಾ ಧಾವತ ಏವಣಿ ತಾರಿಯಲೇ ಮುಜದರುಣಿ ಹಾತ ತ್ಯಾಗುರು ಸಿದ್ಧಾರೂಢ ಚರಣಿ ಪ್ರೇಮೇ ಜೂಡಿನ ಮೀದೋಣಿ ಹಾತ. ಓಡಿ ಹೊಂಟಿದ್ದ, ಹೆಂಗೆ ಹೊಂಟಿದ್ದಿ, ಕೊಚ್ಚ ಹೊಂಟಿದ್ದಿ ಭವ ಅನ್ನೋ ನದಿ ಒಳಗೆ ಬಿದ್ದ ಸದ್ಗುರುನಾಥ ಓಡಿ ಬಂದು ನನ್ನ ಕೈ ಹಿಡಿದ ಮ್ಯಾಲೆ ಎತ್ತಿ ಹಂಗೆ ಬಿಡಲಿಲ್ಲ. ಹೆಜ್ಜೆ ಹೆಜ್ಜೆಗಿನೂ ಸಹಿತ ಉಪದೇಶವನ್ನು ಮಾಡಿದ. ನೀ ಹೆಂಗೆ ನಡ್ಕೋಬೇಕು, ಯಾವುದು ಸತ್ಯ ಐತಿ, ಯಾವುದು ಅಸತ್ಯ ಐತಿ, ದೇವರಂದ್ರೆ ಏನು, ನಿನ್ನ ಶರೀರ ಯಾಕೆ ಹುಟ್ಟಿ ಬಂದೈತಿ, ಇದರ ಸಾರ್ಥಕತೆ ಹೆಂಗೆ ಆಗಬೇಕು, ಪುಣ್ಯವನ್ನು ಹೆಂಗೆ ಮಾಡಬೇಕು, ಪಾಪವನ್ನು ಹೆಂಗೆ ಬಿಡಬೇಕು. ಎಷ್ಟು ಹೇಳಿ 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 ಕಡಿಕೆ ನಮ್ಮ ಪರಿಸ್ಥಿತಿ ಮತ್ತೂ ಎಲ್ಲಿಗೆ ಬರ್ತೈತಿಪ್ಪ ಅಂತಂದ್ರೆ ಮತ್ತೂ ನಾವು ಅದೇ ಒಂದು ಬಂಧನಕ್ಕನ ಜಗ್ಗಿ ಆಕರ್ಷಿತರಾಗಕತ್ತೀವಿ. ಅದಕ್ಕಾಗಿ ಇವತ್ತು ಏನು ಮಾಡಬೇಕಾಗೈತಿಪ್ಪ ಅಂತಂದ್ರೆ ಆ ಸದ್ಗುರುನಾಥ ಹೇಳಿದ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕಾಗೈತಿ. ಸಿದ್ಧಾರೂಢರದ್ದು ಒಂದು ಚರಿತ್ರದೊಳಗೆ ಒಂದು ಸುಂದರವಾದಂಥ ಕತೆ ಬರ್ತೈತಿ. ಏನಂತಂದ್ರೆ ಬಿಕ್ಕು ಸಿಂಗ್ ಅಂತ ಹೇಳಿಕಾರ ಒಬ್ಬ ದೊಡ್ಡ ನೌಕರಿ ಮಾಡಿದ್ರು. ಅವನು ಇದರೊಳಗೆ ಎಲ್ಲೇ ಸೈನ್ಯದೊಳಗೆ ದೊಡ್ಡ ಅಧಿಕಾರಿಯಾಗಿ ರಿಟೈರ್ಡ್ ಆಗಿದ್ದ. ಸಿದ್ಧಾರೂಢರ ಮೇಲೆ ಭಾಳ ಭಕ್ತಿ ಇತ್ತು. ಆ ಕಡೆ ಅವ ಬಿಕ್ಕು ಸಿಂಗ್ ಕರೆ ಅಂದ್ರೆ ನೇಪಾಳ ಕಡೆ ಅವ ಆದ್ರೂ ಸಹಿತ ಸಿದ್ಧಾರೂಢರ ಮೇಲೆ ಭಕ್ತಿ ಬಂದಕ್ಕಾರ ತಂದಿದ್ದ ಆಸ್ತಿ ಎಲ್ಲ ಮಾರಿ ಏನು ಮಾಡಿದ್ದ ಅಂತಂದರೆ ಅದನ್ನೊಂದು ಬಂಗಾರದ ಗಂಟೆ ಮಾಡಿಕೊಂಡು ಸಿದ್ಧಾರೂಢರ ಮಟ್ಟಕ್ಕೆ ಬಂದಿದ್ದ. ಊರಾಗ ಒಂದು ಮನೆ ಹಿಡಿದಿದ್ದ ಹುಬ್ಬಳ್ಳಿಯಾಗ. ಅಲ್ಲಿ ಅದನ್ನು ಗಂಟಿಟ್ಟಿದ್ದ. ಇಟ್ಟು ಏನು ಮಾಡ್ತಿದ್ದ ಅಂದ್ರೆ ದಿನ ಮುಂಜಾನೆ 5 ಗಂಟೆಗೆ ಏನು ಸಿದ್ಧಾರೂಢರ ಪ್ರಭಾತ ಸಮಯಿ ಭಕ್ತ ಜನಾಚಿ ತವ ಪದ ದರ್ಶನ ಸ್ಪರ್ಶನ ದೇಶಿ ಶಿವಾಯ ನಮಃ ಹೇ ಭಜನ ಲಾವಿಸಿ ಜೈನಿ ದುರಿತ ಹಾರಿತ ಲಾತ ಅಂತ ಸಿದ್ಧಾರೂಢರದ್ದು ಹೇಳ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಸದ್ಗುರುನಾಥ ಏನು ಮಾಡ್ತಿದ್ದ ಅಂದರೆ ಎಲ್ಲರಿಗೂ ದರ್ಶನ ಕೊಡ್ತಿದ್ದ. ಎಲ್ಲರೂ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ನಿಮಗೆ ಏನು ಕಷ್ಟಿದ್ರು, ನಿಮಗೆ ಏನು ದುಃಖಿದ್ರು ಸಹಿತ ಓಂ ನಮಃ ಶಿವಾಯ ಅನ್ರಿಪ್ಪ ಅಂತ ಹೇಳ್ಕಾರ ಬೋಧನೆಯನ್ನು ಮಾಡ್ತಿದ್ದ. ಓಂ ನಮಃ ಶಿವಾಯ ಇದರೊಳಗೆ ಇರುವಂಥ ಶಕ್ತಿ ಎಲ್ಲೂ ಇಲ್ಲಪ್ಪ ಅಂತ ಹೇಳ್ತಿದ್ದ. 4 ವೇದಗಳನ್ನು, 6 ಶಾಸ್ತ್ರಗಳನ್ನು, 18 ಪುರಾಣಗಳನ್ನು, 36 ಉಪನಿಷತ್ತುಗಳನ್ನು ಏನದವೆಲ್ಲವನ್ನೂ ಸಹಿತ ಸಿದ್ಧಾರೂಢರು ಅರಿದು ಕುಡಿದಿದ್ರು. ಕಡೆಗೆ ಒಂದೇ ಮಾತು ಹೇಳಿಬಿಟ್ರು, ಅದನ್ನೆಲ್ಲ ಬಿಡ್ರು, ಓಂ ನಮಃ ಶಿವಾಯ ಅನ್ರಿ. ಅವ್ರು ಮನಸ್ಸು ಮಾಡಿದರೆ ಹೇಳ್ಬೋದಾಗಿತ್ತಲ್ಲ, ನೀ ವೇದನ ಕಲಿ, ನೀ ಶಾಸ್ತ್ರವನ್ನು ಕಲಿ, ನೀ ಪುರಾಣ, ಅದನ್ನೇನೂ ಹೇಳಿಲ್ಲ ಅವ್ರು. ಓಂ ನಮಃ ಶಿವಾಯ ಅನ್ರಿಪ್ಪ ಎಲ್ಲ ಅದರೊಳಗೆ ತುಂಬಿದ. ಎಷ್ಟು ಸರಳ ಮಾಡಿಕೊಟ್ಟಾರ ನಮಗೆ ಮಾರ್ಗವನ್ನು. ಕೋಡಗಲ್ಲಿನ ಮೇಲೆ ಮಾಡಿದ ತಪ್ಪು 1 ದಿನದ ಗುರು ಸೇವೆಗೆ ಸರಿಯಲ್ಲ, ಅನಂತ ಕಾಲ ಮಾಡಿದ ಗುರು ಸೇವೆಯು 1 ದಿನದ ಲಿಂಗ ಪೂಜೆಗೆ ಸರಿಯಲ್ಲ, ಅನಂತ ಕಾಲ ಮಾಡಿದ ಲಿಂಗ ಪೂಜೆಯು 1 ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ, ಅನಂತ ಕಾಲ ಬಡಿಸಿದ ಜಂಗಮ ತೃಪ್ತಿಯು 1 ಕ್ಷಣದ ನಿಮ್ಮ ಶರಣರ ಅನುಭವಕ್ಕೆ ಸರಿಯಲ್ಲ ಕಾಣ. ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿಕಾರ ಉಳುವಿ ಬಸವಣ್ಣ ಎಷ್ಟು ಚಂದ ಹೇಳಿದ್ರಿ. ಉಳುವಿ ಬಸವಣ್ಣನ, ದೊಡ್ಡ ಬಸವಣ್ಣವರನ್ನ ಶರಣರ ಜೀವನ ಒಂದಿಟ್ಟು ತೆಗೆದು ನೋಡ್ಬೇಕ್ರಿ, ಎಷ್ಟು ತ್ಯಾಗ ಮಾಡಿದ್ರಂಥವ್ರು. ಅಂಥ ಬಸವಾದಿ ಶಿವಶರಣರು ಹುಟ್ಟಿ ಬಂದು ನಮಗೆ ಬೋಧನೆಯನ್ನು ಮಾಡಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಯಾವ ಅಧೋಗತಿಗೆ ಹೋಗಿತ್ತೋ ಯಾರಿಗೊತ್ತು. ಎಷ್ಟು ಸರಳ ಮಾಡಿ ಕೊಟ್ಬಿಟ್ರೆ ನಮಗಂತ. ಅಂಥ ಶರಣರನ್ನು ಎಲ್ಲಿ ನೋಡಿದಲ್ಲಿ ಕೈ ಕತ್ತರಿಸಿದ್ರು, ತಲೆ ಕತ್ತರಿಸಿದ್ರು, ಸುಟ್ಟು ಹಾಕಿದ್ರು ಎಲ್ಲ ವಚನಗಳನ್ನು. ಆ ವಚನಗಳನ್ನು ರಕ್ಷಣೆ ಮಾಡ್ಬೇಕಂಥೇಳಿ ಚನ್ನ ಬಸವಣ್ಣ ಎಲ್ಲ ಶರಣರು ಕರ್ಕೊಂಡು ಎಲ್ಲಿ ಬಂದನ್ರಿ? ಉಳುವಿಗೆ ಬಂದನು. ಓಂಕಾರದ ಸಾಕಾರ ರೂಪಾದಿ ಸದ್ಗುರುವೇ ಆಚಾರ ವಿಭಕ್ತನ ಮುಕ್ತಿಗೆ ಸುರತರುವೆ, ರಾಗ ತ್ಯಾಗಗಳಿರದ ಭಕ್ತ ಭವಯೋಗಿ, ಅಂಗಸಂಗಿಗೆ ಲಿಂಗ ಸಂಘವಿಲ್ಲೆಂದ ಯೋಗಿ. ಭಾಳ ಚಂದ ಉಪದೇಶ ಮಾಡಿದ್ರೆ. ಒಂದು ಅಂಗ ಸಂಘ ಐತಿ, ಇನ್ನೊಂದು ಲಿಂಗ ಸಂಘ ಐತಿ, ಎರಡರೊಳಗೆ ಒಂದನ್ನು ಆರಿಸ್ಕೋಬೇಕಂತ ಹೇಳಿದ್ರಿ ಚನ್ನಬಸವಣ್ಣವ್ರು.
ಶರೀರವನ್ನು ಮೋಹ ಮಾಡು ಒಂದು, ಲಿಂಗವನ್ನು ಮೋಹ ಮಾಡು ಎರಡು. ಎರಡರೊಳಗೆ ಒಂದು ನೋಡಪ್ಪ. ನಾವೇನು ಮಾಡೋರು ರೀ? ಕೈಯಾಗ ಲಿಂಗಾನು ಹಿಡ್ಕೊಳ್ಳೋರು, ಅದರ ಮೋಹ ಯಾವುದನ್ನು ಮಾಡೋರು? ಶರೀರವನ್ನು ಮಾಡೋರು. ಅದಕ್ಕಾಗಿ ನಾವು ಏನು ಮಾಡಕತ್ತೀವಿ? ಸರಳವಾಗಿ ಸಾಕಷ್ಟು ದುಡ್ಡು ಗಳಿಸಿದ್ವಿ, ಆಸ್ತಿ ಮಾಡಿದ್ವಿ, ಅಂತಸ್ತು ಮಾಡಿದ್ವಿ, ಎಲ್ಲ ಮುಗಿಸಿ ಮತ್ತೆ ಸತ್ತು ಹೋಗಿಬಿಟ್ವಿ. ಮುಂದೆ ಒಂದು ಎರಡು ತಲೆ ಹೋದವು ಅಂದ್ರೆ ನಮ್ಮ ಹೆಸರು ಸಹಿತ ಉಳಿದಿಲ್ಲ ರೀ. ನಮ್ಮದು ತಿಂತಾರೆ, ನಮ್ಮ ಹಿಂದಿನ ಇದ್ದವರು ಸಾಕಷ್ಟು ತಿಂತಾರೆ, ಕರೆ ಹೆಸರು ಸಹಿತ ಉಳಿದಿಲ್ಲ ಅವ್ರು ನಂಬದು. ಇವತ್ತು ಸಿದ್ಧಾರೂಢರನ್ನು, ಇವತ್ತು ಶಿವಶರಣರನ್ನು, ಇವತ್ತು ಎಷ್ಟೋ ಮಂದಿ ಮಹಾತ್ಮರು ಸಾವಿರ ವರ್ಷಗಳಾಗಿ ಹೋದವು. ಅವರು ದೇಹ ಬಿಟ್ಟಿಕಾರ, ಆದರೂ ಸಹಿತ ಹೆಂಗೆ ನೆನೆಸಾಕತ್ತೀವಪ್ಪ ಅಂದ್ರೆ ನಮ್ಮ ಜೋಡಿನ ಕುಂತಾರನೋಪ್ಪ ಅನ್ನೋರಂಗೆ ನೆನೆಸಾಕತ್ತೀವಿ. ನಮಗೇನು ರಕ್ತ ಸಂಬಂಧ ಐತೆ? ಯಾವಾಗ ಅವ್ರು ಏನಾದರೂ ನಮಗೆ ಬೆಟ್ಟಾಗಿದ್ರು ಏನೂ ಇಲ್ಲದೆ ಯಾಕಷ್ಟು ಅವ್ರು ನೆನೆಸಾಕತ್ತೀವಪ್ಪ ಅಂದ್ರೆ ಅವ್ರು ಮಾಡಿದ ಪುಣ್ಯ ಉಳಿದೈತಿ, ನಾವು ಮಾಡಿದ ಆಸ್ತಿ ಉಳಿದಿಲ್ಲ. ಇಷ್ಟ. ಪುಣ್ಯ ಗಳಿಸ್ತೀಯೋ ಆಸ್ತಿ ಗಳಿಸ್ತೀಯೋ ನೀವು ವಿಚಾರ ಮಾಡಿ. ಅದಕ್ಕೆ ದುರಿತ ಕರ್ಮವನ್ನೊಲ್ಲದಿರೋ ಪುಣ್ಯವನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು ಅಂತ ಹೇಳಿಕಾರ. ನಿನ್ನೆ CS ಪಾಟೀಲ್ ಸರ್ದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅವ್ರ ಅಜ್ಜ ಅವರು 100 ಎಕರೆ ಜಮೀನನ್ನು ಅಗ್ರಿ ಕಾಲೇಜಿಗೆ, ಯೂನಿವರ್ಸಿಟಿಗೆ, ಧಾರವಾಡ ಸುತ್ತಲೂ 1000 ಎಕರೆ ಜಮೀನು ದಾನ ಕೊಟ್ಟರು. ಇವತ್ತಿನ ಮಠನೂ ಅವ್ರು ನೆನೆಸಾಕತ್ತೀವಿ. ಯಾಕಪ್ಪ ಅಂದ್ರೆ ಅವ್ರು ಮಾಡಿದಂಥ ದಾನ ಉಳಿತು, ಅವ್ರ ಆಸ್ತಿ ಇತ್ತು ಇಲ್ಲೂ ಗೊತ್ತಿಲ್ಲ. ಆ ಪುಣ್ಯ ನೋಡ್ರಿ ಎಷ್ಟು ಇರಬಹುದು. ಅದನ್ನು ನೆನೆಸಾಕತ್ತೀವಿ. ಯಾಕಪ್ಪ ಅಂದ್ರೆ ಅವ್ರು ಮಾಡಿದಂಥ ಪುಣ್ಯ. ಸಿದ್ಧಾರೂಢರಿಗೆ ಬೆಟ್ಟಾದಾಗ ಇವ್ರು ಬಂದಿದ್ರಲ್ರಿ, ನವಲಗೊಂದು ನಾಗಲಿಂಗಜ್ಜವ್ರು ಬಂದಾಗ ಅವ್ರ ಮೇಲೆ ಒಂದು ಶಾಲು ಹಚ್ಚುತ್ತಾರೆ. ಹಚ್ಚಿದ ಕೂಡಲೇ ಸಿದ್ಧಾರೂಢರು ಅದನ್ನು ಏನು ಮಾಡ್ತಾರೆ ಅಂದ್ರೆ 6 ತುಂಡು ಮಾಡಿ 5 ತುಂಡು 5 ಕಡೆ ಚೆಲ್ಲಿಕ್ಯಾರ, ಒಂದು ಲಂಗೋಟಿ ಮಾಡಿ ಹಾಕ್ಕೊಂಡ್ಬಿಡ್ತಾರೆ. ಹಿಂಗೆ ಯಾಕೆ ಮಾಡಿದೆವು ಸಿದ್ಧ ಅಂತ ಹೇಳಿಕಾರ ಕೇಳಿದಾಗಪ್ಪ, ಈ ಶರೀರ ಏನೈತಲ್ಲ, ಒಂದಿಲ್ಲ ಒಂದು ದಿವಸ ನೀರಿನ ಭಾಗ ನೀರಿಗೆ, ಅಗ್ನಿ ಭಾಗ ಅಗ್ನಿಗೆ, ವಾಯುವಿನ ಭಾಗ ವಾಯುವಿಗೆ, ಭೂಮಿ ಭಾಗ ಭೂಮಿಗೆ, ಆಕಾಶದ ಭಾಗ ಆಕಾಶಕ್ಕೆ, ಪಂಚಮಹಾಭೂತದೊಳಗೆ ಹರಿದು ಹಂಚೋಕತ್ತಪ್ಪ. ಆದರೆ ನೀ ಮಾಡಿದಂಥ ಕೀರ್ತಿ ಅದು ಅಜರಾಮರವಾಗಿ ಉಳಿತೈತಿ. ಸಿದ್ಧಾರೂಢರ ಶರೀರ ಎಷ್ಟೋ ವರ್ಷ ಆಗುತ್ತೆ ಬಿಟ್ಟಾದ್ರೆ ಅವ್ರಿಗೆ ಮಾತ್ರ ಇವತ್ತಿನ ಮಟ್ಟನ ಜೀವಂತನದಾರ. ಶರಣರು ಎಷ್ಟೋ ಆತ ನಮ್ಮನ್ನು ಬಿಟ್ಟು ಹೋಗಿ ಎಷ್ಟೋ ವರ್ಷ ಆದ್ರೆ ಇವತ್ತೂ ಅವ್ರು ಏನಂದ್ರೆ ನಮ್ಮ ಹೃದಯದೊಳಗೆ ಜೀವಂತನದಾರ. ಅದಕ್ಕೆ ನಾವು ಸತ್ರನು ಬದುಕಬೇಕಂತ. ಆದರೆ ನಾವೇನು ಹೇಳಿದ್ರೆ ಬದುಕಿನೂ ಸತ್ತಿದೆವು. ಈ ಒಂದು ಸ್ವಾರ್ಥವನ್ನು ಇಟ್ಕೊಂಡು ನಾವು ಜೀವನ ಮಾಡಕತ್ತೀವಲ್ಲ, ಇದು ಬೇಡ ಬೇಡ ಅಂತ ಹೇಳಿಕರ್ನ ಸಿದ್ಧಾರೂಢರು ಹೇಳಕತ್ತಾರ. ನಿನ್ನ ಪ್ರಾರಬ್ಧದೊಳಗೆ ಇದ್ದಿದ್ದು ತಪ್ಪುವುದ ಇಲ್ಲದ. ನೀ ಕೋಟ್ಯಾಧೀಶ್ವರ ಆಗವಂದ್ರೆ ಆಗವನ, ಸಂಬಂಧನೇ ಇಲ್ಲ ಅದರೊಳಗೆ. ನೀ ಮಾಡಿದ ಪುಣ್ಯ ನೀನು ಹಿಡ್ದ ಬಿಡ್ತೈತೆ. ಅದು ಅದರ ಬೆನ್ನು ಹತ್ತಕ್ಕೆ ನೀವು ಹೋಗಬೇಡ. ಎದರ ಬೆನ್ನು ಹತ್ತನಿ ಅಂತಂದ್ರೆ ಆ ಸದ್ಗುರುನಾಥನ ಬೆನ್ನು ಹತ್ತ ಹೊತ್ತು ಮುಣಗೋದ್ರೊಳಗೆ ಗತ್ತು ಕಾಣಬೇಕ್ರಿಪ್ಪ ಅಂತ ಸಿದ್ಧಾರೂಢರು ನಮ್ಮ ಬಸಲಿಂಗಮ್ಮ ಸಾನಿಕೊಪ್ಪ ಹೇಳ್ತಿದ್ಲಮ್ಮ. ದಿನಕ್ಕೂ ಒಮ್ಮೆರೆ ಅನ್ನೋರು ಸಿದ್ಧಾರೂಢರು. ಏನಂದ್ರೆ ಹೊತ್ತು ಮುಣಗೋದ್ರೊಳಗೆ ಗತ್ತು ಕಾಣಬೇಕಪ್ಪ. ಹೊತ್ತು ಮುಣಗೋದ್ರೊಳಗೆ ಗತ್ತು ಅಂದ್ರೆ ಶರೀರದ ಆವಿಷ್ಯ ಮುಗಿಯೋದ್ರೊಳಗೆ ಅವನು ಮುಟ್ಟೋದ್ರಿ. ಸತ್ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ರೀ. ಈ ಶರೀರ ಇಟ್ಕೊಂಡನ ಮಾಡ್ಬೇಕ್ರಿ, ಏನು ಮಾಡೋದಿದ್ರು ಸಹಿತ. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದ್ಲು ಏನಂದ್ರೆ, ಉದಯಾಸ್ತಮಾನಗಳೆಂಬ 2 ಕೊಳಗದಿಂದ ಆಯುಷ್ಯವೆಂಬ ರಾಶಿಯು ಅಳಿದು ಮುಗಿಯದ ಮುನ್ನ ಅವನು ಹುಡುಕ್ಬೇಕು. ನೀ ಚಂದ್ರಮಲ್ಲಿಕಾರ್ಜುನ ಬೆಟ್ಟ ಆಗ್ಬೇಕಂದ್ರೆ ಒಂದು ಹಗಲಿ ಒಂದು ರಾತ್ರಿ ಅಳದಳದು ಹಾಕಕತ್ತಾನ್ರಿ. ಎದರೊಳಗಿಂದ ರಾಶಿ ಅದು ನಮ್ಮ ಆಯುಷ್ಯದ ರಾಶಿ. ಇವತ್ತು ರಾತ್ರಿ ಹೋತಲ್ರಿ, ಮುಗೀತು ನಮ್ಮ ಜೀವನದಾಗ ಒಂದು ರಾತ್ರಿ. ನಾಳೆ ಹಗಲಿ ಬೆಳಗ್ಗೆ ಹೋತು ಮುಗೀತು. ದಿನ ಒಂದೊಂದು ಹಗಲಿ ಒಂದೊಂದು ರಾತ್ರಿ ಹೊಂಟವ. ಅದು ಮುಗಿಯೋದ್ರೊಳಗೆ ನೀ ಏನು ಮಾಡಪ್ಪ ಅಂದ್ರೆ ಆ ಮುಗಿಲಾರದಂತಹ ದಿವ್ಯ ಚೈತನ್ಯವನ್ನು ಹೋಗಿ ಕೂಡು. ನೀನ ಪರಮಾತ್ಮನಾಗಿ ಬಿಡು. ಅವನ ಮ್ಯಾಲೆ ನೀ ಏನು ಮಾಡಪ್ಪ ಅಂದ್ರೆ ನಂಬಿಕೆಯನ್ನಿಡು. ಚನ್ನ ಬಸವಣ್ಣ ಹೇಳಿದಂಗೆ ಒಂದು ಶರೀರ ಐತಿ, ಇನ್ನೊಂದು ಲಿಂಗ ಐತಿ. ಎದನ್ನು ಪ್ರೀತಿ ಮಾಡ್ತೀವೋ ವಿಚಾರ ಮಾಡು. ಶರೀರವನ್ನು ಪ್ರೀತಿ ಮಾಡೋಂಗಿಲ್ಲ ಅಂದ್ರೆ ಇದನ್ನು ಹಂಗನೂ ಬಿಡೋಂಗಿಲ್ಲ ರೀ. ಇದಕ್ಕೆ ಏನು ಬೇಕೋ ಅದಕ್ಕೂ ಆರೈಕೆ ಮಾಡೋದನ್ನು, ಎಷ್ಟು ಊಟ ಬೇಕೋ ಅಷ್ಟು ಊಟ ಮಾಡೋದನ್ನು. ನಾವೇನು ಮಾಡಾಕತ್ತೀವಿ ರೀ? ಬದುಕಾಕಿಯಾಗಿ ಉಣ್ಣಾಕತ್ತಿಲ್ಲ. ಎದಕ್ಕೆ ಬದುಕಾಕತ್ತೀವಿ ಅಂದ್ರೆ ಉಣ್ಣಾಕೆ ಬದುಕಾಕತ್ತೀವ್ರಿ ನಾವು. ಅವ್ರೇನು ಹೇಳಿದಾರೆ? ಬದುಕಾಕೆ ಉಂಡ್ರಿಪ್ಪ ಅಂತ ಹೇಳಿದಾರೆ. ಒಮ್ಮೊಮ್ಮೆ ರಾತ್ರಿ ಮಲ್ಕೊಂಡಾಗ ನಾಳೆ ಹೋಟೆಲ್ನಾಗ ಬೆಳಿಗ್ಗೆ ಎದ್ದು ಕೂಡಲೇ ಮನ್ಯಾಗ ಏನಾರು ಒಂದು ಹೇಳಿ ಪುರಿ ತಿನ್ನು. ರಾತ್ರಿ ಮಕ್ಕಳು ವಿಚಾರ ನಡೆದಿರ್ತೈತಿಲ್ಲ ರೀ, ನನಗೂ ಬಂದಿರ್ತಾವೆ. ಅದನ್ನ ನಿಮಗೆ ಹೇಳತ್ತಾನೆ. ನನಗೆ ಆಗಿದ್ದ ಅನುಭವ ನಿಮಗೆ ಹೇಳ್ತಿರ್ತಾನೆ ಅಷ್ಟೆ. ಎಷ್ಟು ತಿಂದರೂ ಸಾಕಾಗವಲ್ತಾರೆ ನಮಗೆ. ಮತ್ತೆ ಹೊಳ್ಳಿ ಮಧ್ಯಾಹ್ನ ಮಕ್ಕೊಂಡಿದ್ದ ಅಂಗಡಿ ಹೋಗಿ ಗಿರ್ಮಿಟ್ ತಿನ್ನು, ಏನೋ 1-2 ಮಿರ್ಚಿ ತಿನ್ನು. ಮತ್ತು ಎಷ್ಟು ಆದೇನು ಪ್ರೀತಿ ಹಂಬಲು ಒಳಗಿಂದ ಉಕ್ಕಾಕತ್ತೈತಲ್ಲ, ಇವನು ಭೇಟಿ ಆಗೋನೋ ಬೇಡ ಅಂತ ಯಾಕೆ ಹುಟ್ಟೋಗಲ್ತ ನಮಗೆ?
ಯಾಕಪ್ಪ ಅಂದ್ರೆ ಇದನ್ನು ಭಾಳ ಪ್ರೀತಿ ಮಾಡಕತ್ತೀವ ನಾವು. ಅದಕ್ಕೆ ಅವನ ಮೇಲೆ ಎಷ್ಟು ಕಷ್ಟ ಅದೀವಿ, ನೀ ಏನು ಮಾಡಪ್ಪ ಅಂದ್ರೆ ಅವನು ಭಾಳ ಪ್ರೀತಿ ಮಾಡ. ಅವನ ನೀ ಪ್ರೀತಿ ಮಾಡಿದ್ರೆ ಎಲ್ಲ ತಾನೇ ಸಿಗತೈತಿ. ಅದೆಲ್ಲ ಏನು ಮಾಡ್ತೈತಂದ್ರೆ ನಿನಗೆ ತನ್ನಷ್ಟಕ್ಕೆ ತಾನೇ ಸಿಗತೈತಿಪ್ಪ. ಅದು ಎಷ್ಟು ಸರಳ ಮಾರ್ಗ ತೋರಿಸ್ಕೊಟ್ರೆ ಸಿದ್ಧಾರೂಢರು. ಮೊನ್ನೆ ಅಜ್ಜಾರು ಬರ್ತಾರೆ ಅಂತ ಹೇಳಿಕಾರ ನೀವೆಲ್ಲರೂ ಎಷ್ಟು ನಮ್ಮ ಗದಗ ಸರ್ ಅಂತೂ ಒಂದು 20 ಫೋನ್ ಮಾಡಿರ್ಬೇಕ್ರಿ ನನಗೆ. ನೋಡ್ರಪ್ಪ ನೀವು ಅಂಗಡಿಯಾಗ ಇರ್ತೀರಿ, 12:30 ಬರ್ತಾನಂದವ್ರು, 1 ಗಂಟೆಗೆ ಬರ್ತಾನಂದಾರಪ್ಪ, ಆರಾಮ್ ಬರ್ರಿ ಅಂತ ಒಂದು ಫೋನ್ ಮಾಡ್ರು. ಆಮೇಲೆ 2:15 ಬರ್ತಾರಂದ್ರಪ್ಪ, ನೀವು ಅಂಗಡಿಗೆ ಹೋಗಿ ಊಟ ಮಾಡಿ ಬರ್ರಿ ಅಂತ ಒಂದು ಫೋನ್ ಮಾಡ್ರು. ಮತ್ತು ಹೊಳ್ಳಿ ಏನಂದ್ರು ಊಟ ಮಾಡಿದ್ರು ಬರಬೇಡ್ರಿಪ್ಪ, ಒಂದು ಅರ್ಧ ತಾಸು ಮಕ್ಕೊಂಡೆದ್ದು ಬರ್ರಿ ಇನ್ನೂರದು. ಎಷ್ಟು ಒಂದು 50 ಫೋನ್ ಮಾಡ್ರಿ ಪಾಪ. ಎಷ್ಟು ಪ್ರೀತಿ. ಅಷ್ಟೆಲ್ಲ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು 10 ನಿಮಿಷ ಮಕ್ಕೊಂಡೆದ್ದು ನನಗೂ ತಡೆಯೋಕ್ಕಾಗಲಿಲ್ಲ ಅಲ್ಲಿ. ಸುಮ್ಮನೆ ಬಂದ ಮೇಲೆ ನಮ್ಮ ಹೊಟ್ಟೆಪ್ಪನವ್ರ ಅಕ್ಕವರು ಮತ್ತು ನಮ್ಮ ಕಾಲವಾಡ ಅಕ್ಕರು ಭಾಳ ಪ್ರೀತಿಯಿಂದ ಬಂದು ನನ್ನ ಕೇಳಿದ್ರು, ಒಳಗೆ ಪುಂಡಿ ಪಲ್ಯ ರೊಟ್ಟಿ ತಿಂತೀರೇನ ಅಂತ. ಹೊಟ್ಟೆ ತುಂಬ ಉಂಡು ಬಂದನೆ. ಎಲ್ಲರನ್ನೂ ಕೇಳಿದ್ರು ಪಾಪ. ಇಲ್ಲರಪ್ಪ ನಾವೆಲ್ಲ ಉಂಡು ಬಂದೀವಿ, ಎಲ್ಲ ಉಂಡು ಬಂದೀವಿ ಅಂತಂದ್ರೆ. ಆದ್ರೆ ಮತ್ತೆ ನನಗೆ ತಡ್ಕೊಳಕ್ಕಾಗಲ್ರಿ. ಪುಂಡಿ ಪಲ್ಯ ಅಂತಂದ್ರೆ ಅಜ್ಜನ ಆಶೀರ್ವಾದದು ಇದ್ರೆ ಇರುವಲ್ ತೆಕ್ಕ ಒಂದಿಟ್ಟು ಮನೆಗೆ ಹೋದ್ರೆ ಆತು ಅಂಥೇಳಿ ಒಳಗೆ ಹೋದ್ವಿ. ಇವರಿಬ್ಬರು ಅಕ್ಕಗಳು ಅಲ್ಲೇ ಕುಂತಿದ್ರು. ನಿಮ್ಮ ಹೆಂಗದ್ರಿ ಈ ಮಟ್ಟದಾಗಿನ ಹೆಣ್ಮಕ್ಳು ಹೇಳ್ತಾನೆ ಹೆಂಗದ್ರಿಪ್ಪ ಅಂತಂದ್ರೆ, ಸಿದ್ಧಾರೂಢರು ಒಂದು ಸಾರಿ ಎಲ್ಲರೂ ಹಸನು ಮಾಡೋದು, ಖಾರ ಕೊಟ್ಟೋದು ಎಲ್ಲ ಕೆಲಸ ಸೇವಾ ಮಾಡಾಕ್ತಿದ್ರು. ಅವು ಬಾಯಿ ಅಂತಿದ್ಲು, ಗದಿಗೆವು ಅಂತ ಹೇಳಿ ಕರಿದ್ಲು, ಪಾರ್ವತ್ಯವು ಅಂತಿದ್ಲು, ಆಮೇಲೆ ತುಕ್ಕವು ಅಂತ ಹೇಳಿ ಕರಿದ್ರು. ಹಂಗೆ ಸಿದ್ಧಾರೂಢರು ಶಿಷ್ಯರು ಭಾಳ ಮಂದಿ ಹೆಣ್ಮಕ್ಳು ಸೇವಾ ಮಾಡ್ತಿದ್ರು. ಅದು ನೋಡ್ಕೊಂತ ಬಂದವರು ಸಿದ್ಧಾರೂಢರು ಇನ್ನೊಂದು ಬಿಟ್ಟರು ಗೊತ್ತೇನ್ರಿ, ಲಕ್ಷ್ಮವ್ವ ಸಂಕವ್ವ ಅವರಿಬ್ಬರು ಹಿರಿಯರ್ರಿ, 80 ವರ್ಷದ ಮುದುಕಿಯರು. ಲಕ್ಷ್ಮವ್ವ ಸಂಕವ್ವ ಎಷ್ಟು ಸೇವಾ ಮಾಡ್ತಿರವ ನೀವು, ನಿಮ್ಮ ಸೇವಾ ನೋಡೋಕೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ್ ಬಂದು ನಿಂತಿರ್ತಾರೆ ನೋಡಿ ಕೈಲಾಸದಾಗ ಅಂತಂದ್ರಂಥವ್ರು. ಅಷ್ಟು ಅನ್ಗುಡ್ದೇಕಿ ಲಕ್ಷ್ಮವ್ವ ಏನಲ್ಲ ಗೊತ್ತೇನ್ರಿ, ನಿಂತಿರ್ಬೇಕು ಬಿಡಪ್ಪ, ಅವ್ರು ಬೇರೆ ಕೆಲಸ ಇಲ್ಲ ನೋಡೋರಿಗೆ. ಎಷ್ಟು ಸಲಿಗೆ ಎಂತ ಗುರುವಿನ ಜೊತೆಗೆ ಹಿಂಗಿರ್ಬೇಕು, ಗುರುವಿನ ಜೋಡಿ ಹೆಂಗಿರ್ಬೇಕಾದ್ರೆ. ಗುರು ಅಲ್ಲವ ನನ್ನ ತಂದೆ, ನನ್ನ ತಾಯಿ ಮುಂದೆ ಏನೂ ಮುಚ್ಚಿಟ್ಕೊಳ್ಳ. ಹಂಗೆ ಅವ್ರಿಗೇನು ಬೇರೆ ಕೆಲಸ ಇಲ್ಲ ನೋಡ್ಯಪ್ಪ, ಬಂದು ನಿಂತಿದ್ದಾರೆ ನೋಡಕ್ಕಂತನ್ಲಂತಕ್ಕೆ. ಇಲ್ವೇ ನಾ ಎಂದೂ ಸುಳ್ಳು ಹೇಳೋದಿಲ್ವೇ, ನಾ ಸುಳ್ಳು ಹೇಳ್ತೇನೆ ನೋಡಿ ಇವಾಗ ಹತ್ತಿ ಮನಸ್ಸಿಗೆ. ಆವಾಗ ನೀ ಸುಳ್ಳು ಹೇಳೋದಿಲ್ಲ, ಹಂಗಾರೆ ತೋರಿಸ್ ನೋಡೋನು ಅನ್ಲಕ್ಕೆ ಇನ್ನೊಬ್ಬಕ್ಕೆ ಸಂಕವ್ವ, ಲಕ್ಷ್ಮವ್ವ ಸಂಕವ್ವ. ಅದಕ್ಕೆ ಈ ಎಂಥ ಜೀವರಿದ್ದು ನಮ್ದು, ಸಾಮೂಹಿಕವಾಗಿ ಬದುಕುವಂಥದ್ದು ನಮ್ಮದು ಜೀವನ ಪದ್ಧತಿ ಐತ್ರಿ. 4 ಮಂದಿ ನೀವು ಕೂಡಿದ್ರಿಪ್ಪ ಅಂದರೆ ಚಲೋನೂ ಮಾತಾಡ್ಬೇಕಂದ್ರೆ ಭಾಳ ಕೆಟ್ಟ ಮಾತಾಡಬಾರ್ದ್ರಿ. ಬಾಜುಕಿನೂ ಸಹ ಬರೀ ನಮಗೆ ಯಾಕೆ ಬೇಕಾಗೈತಿ, ಸಿದ್ಧಾರೂಢ ಅಜ್ಜಂದ ಮಾತಾಡ್ರಿ 4 ಮಂದಿ ಕುಂತಾಗ ಅದು ಎಷ್ಟು ಶಕ್ತಿ ಕೊಡ್ತೈತೆ ನೋಡ್ರಿ. ಬಾಜುಕಿನಕ್ಕಿ ಏನಾರ ಹಾಳು ಮಾಡಿ ಬೀಳುವಾಕಿ, ನಮಗದನ್ನು ತೊಗೊಂಡು ಏನು ಮಾಡಬೇಕಾಗಿತ್ತು. ಆವಾಗ ಸಿದ್ಧಾರೂಢರು ಅಂದರು, ಲಕ್ಷ್ಮವ್ವ ಸಂಕವ್ವ ನೀವು ಇಬ್ಬರು ಬೇಡ, ಎಷ್ಟು ಮಂದಿ ಇದ್ರಿ ಎಲ್ಲರೂ ಬರ್ರಿ ಅಂದರು. ಎಷ್ಟಾಗೈತಿ, ಮಧ್ಯಾಹ್ನ 12 ಗಂಟೆ ಆಗೈತಿ. ಎಲ್ಲರೂ ಬಂದು ಲಕ್ಷ್ಮವ್ವನ ಕೈ ಹಿಡ್ದಾರ, ಸಂಕವ್ವನ ಕೈ ಹಿಡ್ದಾರ. 80 ವರ್ಷದ ಮುದುಕಿಯರು. ಸಿದ್ಧಾರೂಢರಿಗೆ 92 ವರ್ಷ ಆಗಿದಾವ. ಅವರಿಬ್ಬರನ್ನ ಕೈ ಹಿಡಿದಕ್ಕಾರ ಎಲ್ಲ ಹೆಣ್ಮಕ್ಳ ಕಣ್ಣಾಗ ನೀರು ಹೊಂಟಾವ. ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀವಿ ಅಯ್ಯವ್ವ. ನಮ್ಮಪ್ಪ ಭೇಟಿಯಾಗಲಿ ಅಂತ ಹೇಳಿಕ ರಾಜ ಮಹಾರಾಜರು ಬಂದಕ್ಯಾರ ರಾಶಿ ಗಂಟ್ಲೆ ಬಂಗಾರ ವಜ್ರ ವೈಡೂರ್ಯಗಳನ್ನು ಸುರಿದ್ರು ಹೊಳ್ಳಿ ನೋಡಿಲ್ಲ ಅವ್ರನ್ನ. ನಾವು ಕಸ ಹೊಡೆದಕ್ಯಾರ ಖಾರ ಕೊಟ್ಟಕತ್ತೀವಿ, ನಮ್ಮನ್ನು ಕೈ ಹಿಡ್ಕೊಂಡು ಹೊಂಟನ. ಎಷ್ಟು ಆನಂದ ಇರ್ಬೋದಂತ ಇದನ್ನು ಅನುಭವಿಸಿದ್ರಿ. ನಾವು ಅದ್ರೊಳಗೆ ಒಬ್ಬರದೇವಪ್ಪ. ಇಬ್ಬರನ್ನು ಕೂಡಿ ಕರ್ಕೊಂಡು ಹೊಂಟಾರ. ಹೋಗಿ ಲಕ್ಷ್ಮವ್ವ ಅಲ್ಲಿ ನೋಡು ಅಂತ ಹೇಳಿಕಾರ. ಹೆಂಗೆ ತೋರ್ಸಕತ್ತಾರಂತಂದ್ರೆ, ಮದುವೆ ಆದ ಕೂಡಲೇ ಗಂಡು ಏನು ತೋರಿಸ್ತಾನ್ರಿ 12 ಗಂಟೆಗೆ? ಯಾವ ನಕ್ಷತ್ರ? ಅರುಂಧತಿ ನಕ್ಷತ್ರ ತೋರಿಸಲ್ಲ. ಹಂಗೆ ಸಾಕ್ಷಾತ್ ಪರಮಾತ್ಮ ತನ್ನ ಹೆಂಡತಿಗೆ ತೋರಿಸಿದಂಗೆ ಇಲ್ಲಿ ನೋಡವ್ವ ಲಕ್ಷ್ಮವ್ವ ಅಂತ ನೋಡ್ಬಿಡ್ದು. ನೋಡು ಮಟ್ಟ ಸಾಕ್ಷಾತ್ ಕೈಲಾಸಪತಿ ಶಂಕರ ಬಂದು ನಿಂತಾನೆ. ಈ ಭಾಗ್ಯ ಯಾರಿಗೆ ಬೇಕ್ರಿ? ಅಂಥ ಗಂಡು ಸಿಕ್ಕಂಡ್ರೆ ನಮಗೆ 12 ಗಂಟೆಗೆ ಅರುಂಧತಿ ನಕ್ಷತ್ರ ನೋಡಿ ತಾಯ್ದು ಹೆಂಡ್ತಿ ಯಾವಾಗ ರೀ ಹ್ಞೂ ಅಂತೇಳಿ ಫೋಟೋ ತೊಗೊಳಕ್ಕೆ ನಿಂತು ಬಿಡ್ತವ್ರಿ ಹಿಂಗೆ. ಆದರೆ ಸಿದ್ಧಾರೂಢ ಎಂಥ ಗಂಡ, ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಕೈಲಾಸವನ್ನು ತೋರಿಸ್ಬಿಟ್ಟ. ಅಂಥ ಗುರುವಿನ ಪಡೆದಂಥವ್ರು ನಾವು ಎಷ್ಟು ಪುಣ್ಯ ಇರ್ಬೋದು. ಅವನು ಹೇಂತ ತಗೊಂಡ್ರೆ ನಾವೆಲ್ಲರೂ ಸಹಿತ. ಹೇಂತಿ ಅಂದರೆ ಶರೀರ ಹಿಡ್ಕೊಂಡಲ್ಲ, ಆತ್ಮನಿಂದ ಹಿಡ್ಕೊಂಡ್ರೆ ಅವ ನಮ್ಮ ಗಂಡ. ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಎಲ್ಲರ ಹಂಗೊಂದು ಹರಕೊಂಡೆ.
ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ, ಗುರು ಉಪದೇಶವ ಪಡ್ಕೊಂಡೆ, ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ, ಗುರು ಗೋವಿಂದನ ಪಾದ ಹಿಡ್ಕೊಂಡೆ ಅಂತ ಹೇಳಿಕಾರ ಶಿಶುನಾಳ ಶರೀಫ್ರ ಹೇಳಿದ್ರಲ್ರಿ, ನನಗೆ ಬೇಕಾದ ಗಂಡನ ಮಾಡಿ ಅಂತ ಮಾಡ್ಕೊಂಡೆ ಅಂತ ಹೇಳಿಕಾರ. ಹಾಕಿದ ಜನಿವಾರವ ನೂಕಿದ ಭವಭಾರವ. ಎಂಥ ಗುರು! ಗುರು ಏನು ಮಾಡಕತ್ತಾನ ನಮ್ಮನ್ನಂತಂದ್ರೆ ಕೈಲಾಸವನ್ನು ತೋರ್ಸಕತ್ತಾನ. ಬರೀ ತೋರಿಸೋದಷ್ಟಲ್ಲ, ಈರುವಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ, ಶರಣನಾದ ಕುತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ, ಮುರುಕಿ ಬಾವಿ ಎಂಬ ಗ್ರಾಮದಲ್ಲಿ ಪ್ರತ್ಯಕ್ಷ ಭೇಟಿ ಕೊಟ್ಟ. ಇನ್ನೂ ಏನು ಮಾಡ್ಬೇಕಂತ ಈರುವಾಯಿ ಏನು ಮಾಡ್ತಿದ್ದಳ್ರಿ, ಅಜ್ಜನ ಶಾಸ್ತ್ರ ಕೇಳಕ್ಕೆ ಬರ್ತಿರೋದು ಮುದುಕಿ. ಅಜ್ಜನ ಶಾಸ್ತ್ರ ಕೇಳಕ್ಕೆ ಬರ್ತಿದ್ಲು. 3 ತಿಂಗಳು ಶಾಸ್ತ್ರ ಹೇಳಬೇಕಾಗಿತ್ತಂತದನ್ನು. 3 ತಿಂಗಳು ಶಾಸ್ತ್ರ ಹೇಳುವಂಥ ಸಮಯದೊಳಗೆ ಈರುವಾಯಿ ಕುಂಟುವಂತ ಬಂದು ಮುಂದೆ ಕುಂಡಿರ್ತಿದ್ಲು. ಸಿದ್ಧಾಡ್ರಕ್ಕಿನ ನೋಡಿ ನೋಡಿ ಹೇಳ್ತಿದ್ರು, ಯವ್ವ ಜನ್ಮ ಹೆಂಗೆ ಸಾರ್ಥಕ ಮಾಡ್ಕೋಬೇಕು ಬಿ ಯವ್ವ, 100 ವರ್ಷ ತಪಸ್ಸು ಮಾಡಿದ್ರು ಅಷ್ಟೇ ಪುಣ್ಯ, 1 ದಿನ ಗುರುವಿನ ಸೇವಾ ಮಾಡಿದ್ರು ಅಷ್ಟೇ ಪುಣ್ಯ. ನಿಮ್ಮನ್ನು ಅವತ್ತು ನೋಡಿದ್ನಲ್ರಿ, ನನಗೇನು ಅನಿಸ್ತಂದ್ರೆ ಪುಂಡಿ ಪಲ್ಯ ರೊಟ್ಟಿ ಇವರು 4 ರೊಟ್ಟಿ ಕೊಟ್ಟರೆ, ಪುಂಡಿ ಪಲ್ಯ ಮತ್ತು ಮ್ಯಾಲೆ ಅವರಿಕಾಯಿ ಹಾಕಿ ಕೊಟ್ಟರು. ಮನೆಗೆ ಹೋಗಿ ನೋಡೋ ಮಟ್ಟ ಬಾಯ ನೀರು ಬರಕೈತೆ, ಹೊಟ್ಟೆ ತುಂಬಿತ್ತ. ಆದ್ರೆ ತಿನ್ನಬೇಕಂತೇಳಿ ಮತ್ತೊಂದು ರೊಟ್ಟಿ ತಿಂದೇ ಬಿಟ್ರು. ನಾ ಅಲ್ಲಿ ಎಷ್ಟು ಆನಂದ ಸಿಕ್ತಪ್ಪ ಅಂತಂದ್ರೆ ಸ್ವರ್ಗದೊಳಗೆ ಇದ್ದಿದ್ದ ಆನಂದ. ನನಗೇನಂದ್ರೆ, ಯಪ್ಪ ಪುಂಡಿ ಪಲ್ಯ ರೊಟ್ಟಿ ನೀನು ನನಗೆ ತಿನ್ನಿಸಿದ್ದು ನೋಡಪ್ಪ. ನಮ್ಮ ಮನೆಯೊಳಗೆ ನಮ್ಮ ತಾಯಿ ಎಲ್ಲರೂ ತಿಂದಿಕ್ಕರ್, ಯಾರು ಪುಂಡಿ ಪಲ್ಯ ಮಾಡಿದಾರೋ, ಯವ್ವ ಹೆಣ್ಮಕ್ಳು ಮಾಡಿದ್ದಲ್ವಿ ಇದು, ಸಿದ್ಧಾರೂಢ ಮಾಡಿದ್ದಿದ್ದು, ಅದಕ್ಕಷ್ಟು ರುಚಿಯಾಗಿದ್ದು. ನೀವೆಲ್ಲ ಕರೆನ ನೋಡ್ರಿ, ಭಾಳ ಜನ್ಮದ ಪುಣ್ಯ ಮಾಡಿದರೆ ನೀವೆಲ್ಲರೂ ಸಹಿತ ಇಲ್ಲಿ ಅಜ್ಜನ ಹಂತಕ್ಕೆ ಸೇವಾ ಮಾಡ್ತೀರಿ. ನೀವೆಲ್ಲರೂ ನಮಗೆ ತಾಯಿಗಳಿದ್ದಂಗೆ. ಈ ಸೇವಾ ಸಿಗೋದಂಥದ್ದಲ್ರಿ, ನುಚ್ಚು ಮಾಡಿ ಉಣಿಸ್ತೀರಿ. ಹಾಂ, ಎಲ್ಲ ಮಾಡ್ತಾರೆ. ಇನ್ನೂ ಏನು ಬೇಕಂತ ಇರುವಾಯಿ ಬಂದು ಕುಂಡಿರ್ತಿದ್ಲು. ಆಕಿನ ನೋಡಿ ನೋಡನ ಜನ್ಮ ಸಾರ್ಥಕತೆ ಹೆಂಗೆ ಮಾಡ್ಕೋಬೇಕು ಯವ್ವ, ಹೆಂಗೆ ಮುಕ್ತರಾಗಬೇಕಂತ ಸಿದ್ಧಾರ್ಡ್ರು ಹೇಳಕತ್ತಾರ. ಸಾಮಾನ್ಯನಾದಂಥ ನಮ್ಮಂಥವ್ರು ಹೇಳುವಾಗ ಇಷ್ಟು ಆನಂದ ಆಕತಿ, ಇನ್ನು ಸ್ವತಃ ಪರಮಾತ್ಮ ಹೇಳುವಾಗ ಏನಾಗಿರ್ಬೋದು ಅವರಿಗೆ. ಆವಾಗ ಒಂದು ದಿವಸ ಪಾಪ ಇರುಬಾಯಿ ಕೇಳಕ್ಕೆ ಬರುವಂಥ ಸಮಯದೊಳಗೆ ತೆಗಿನ್ಯಾಗ ಬಿದ್ದಕ್ಕಾರ ಕಾಲು ಮುರಿತಿಕ್ಕಿದೆ. ಕಾಲು ಮುರಿದ ಕೂಡಲೇ ಆಕಿ ಕಾಲು ಮುರಿದಿದ್ದ ದುಃಖಿಲ್ಲ, ಆಕಿ ನೋವಾಗೋದು ತ್ರಾಸಿಲ್ಲ. ಆಕಿಗೆ ಏನು ಸಂಕಟ ಆಗಕತ್ತೈತೆ ಅಂದ್ರೆ ಸಂಜಿಕಿನ ಕೇಳೋದು ಹೋಗೋದು ಬಿಡ್ತಲ್ಲ. ನನಗೆ ಅಜ್ಜನ ಶಾಸ್ತ್ರ ಕೇಳಕ್ಕೆ ಹೋಗಿದ್ನಿ, ಅದು ನನ್ನಿಂದ ತಪ್ಪಿತ್ತಲ್ಲಪ್ಪ ಅಂತ ಹೇಳಿಕಾರ ಆ ದುಃಖದೊಳಗದಾಳ. ಎಲ್ಲ ನಡೆದೈತಿ, ಮತ್ತು ಶಾಸ್ತ್ರ ಆರಂಭ ಆಗೈತಿ. ಎದುರಿಗೆ ಸಂಕೋ ಈಕಿ ಇರುವಾಯಿ ಕೊಂಡ್ರು ಜಾಗ ಖಾಲಿ ಐತಿ. ಸಿದ್ಧಾರ್ಢ ರಕ್ತ ಇತ್ತು ನೋಡ್ರು, ಅಲ್ಲೆಲ್ಲರೂ ಕುಂತಿರ್ಬೋದು ಅನ್ನೋ ನೋಡ್ತಾರೆ. ಎಷ್ಟು ನೋಡ್ರಿ, ನಾವು ಎಲ್ಲಿದ್ದರೂ ಸಹಿತ ನಮ್ಮನ್ನು ಹುಡುಕ್ತಾನ್ರವ. ಕಣ್ಣಿಗೆ ಕಾಣಕ್ಕೆ ಸುಮ್ಮನೆ ಏಕ ನೋಡ್ತಿರ್ತಾನೆ, ಆದರೆ ಎಲ್ಲ ಮೂಲ್ಯಾಗನ್ ಮಾಡೋದು ಗೊತ್ತಾಕಿರ್ತೈತೆ. ನಾವು ಉಜೇಡಾತ ಹೋತೆ ಪುಣ್ಯ, ಅಂಧಾರಾತ ಪಾಪ, ಜಾತಿ ಛಾತಿ ಹಾತಿಯ ಹೇ ಕರ್ತವ್ಯಾಚಿ ಮಾಪ ಅಂತ ಹೇಳಿದಂಗೆ ನಮ್ಮ ಮನುಷ್ಯನ್ಯಾಗ ಸಹಿತ ಹೊಕ್ಕ ನೋಡುವಂಥ ಶಕ್ತಿಯ ಸದ್ಗುರುನಾಥ್ಗೆ ಇರುವಾಯಿ ಯಾಕೆ ಬಂದಿಲ್ಲವಾ ಇವತ್ತು ಅಂತ ಕೇಳ್ತಾರೆ. ಯಪ್ಪ ಇವತ್ತು ಮಠಕ್ಕೆ ಬರೋ ಟೈಮ್ ಒಳಗೆ ಬಿದ್ದು ಕಾಲು ಮುರಿದತಿ. ಆವಾಗ ಮುತ್ಯ ಅಂತ ಹೇಳಿಕಾರ ಆಕಿ ಮಗ ಇದ್ದ, ಮುತ್ಯನ ಕರ್ಕೊಂಬರಿಪ್ಪ. ಆ ಮುತ್ಯಾಗ ಹೇಳ್ತಾರೆ, ನೋಡಪ್ಪ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಪ್ರಾರಬ್ಧಾನುಸಾರವಾಗಿ ಇದೆಲ್ಲ ನಡೀತಿರ್ತೈತಿ, ಕಾಳಜಿ ಮಾಡಬೇಡಪ್ಪ. ದಿನ ನೀ ಏನು ಮಾಡಂದ್ರೆ ನೀನೇ ಬಂದು ಶಾಸ್ತ್ರ ಕೇಳ, ನೀ ಕೇಳಿದ್ದನ್ನು ಹೋಗಿ ನಿಮ್ಮ ಅವ್ಗೆ ಹೇಳ. ನೋಡ್ರಿ ಎಷ್ಟು ಸರಳ ದಾರಿ ಮಾಡಿ ತೋರಿಸಿದ್ರು ಮತ್ತು ಸಿದ್ಧಾರೂಢರು. 8 ದಿನದಾಗಂದ್ರೆ ಭಾಳ ಉಲ್ಬಣ ಆಗಿ ಕಾಲೆಲ್ಲ ಬಾತು ಸತ್ತ ಬಿಟ್ರಕ್ಕೆ ಇರುವಾಯಿ. ಒಂದು ದಿವಸ ಬಂದವ, ಇವು ಕೇಳಕ್ಕೆ ಕುಂತಿದ್ದ, ಬಂದನಕ್ಕಿ ಮಗ ಮುತ್ಯ ಕೇಳಕ್ಕೆ ಕುಂತಾನ. ಆಕೆ ಸತ್ತಿದ್ದ ಸಿದ್ಧಾರೂಢರಿಗೆ ಗೊತ್ತಾಗೈತಿ, ಮುತ್ಯ ಬಾರು ಲಘು ಬಾರು ಲಘು ಬಾರು. ಯಾಕ್ರಿಪ್ಪ, ಮನ್ಯಾಗ ಮಂದಿ ಭಾಳ ಕುಡಿದಾರೆ, ಹೆದರಕ್ಕೆ ಹೋಗ್ಬೇಡ. ನೋಡ್ರಿ ಎಷ್ಟು ಪ್ರೀತಿ ಅಂತ ಅಂತಕ್ಕರು. ನಾನು ಖರೇ ಪ್ರೀತಿ ಮಾಡವ ಅವ ಒಬ್ಬರೇ. ನಮ್ಮನ್ನು ಹಗಲಿ ರಾತ್ರಿ ಹುಡುಗನ ಕಾಲಿಗೆ ಸರ್ಪವು ಸುತ್ತಿ ಕಚ್ಚುತ್ತಲಿರಲು ಅಳುತ್ತಿದ್ದ ಸದ್ಗುರು ನೋಡಿ ಸರ್ಪವ ಬಿಡಿಸಿ ಗಾಯವ ನಿರ್ವಿಷಗೊಳಿಸಿದನು. ಹಾವು ಸುತ್ತೈತಿ ನನ್ನ ಮಗ್ಗ ಕಡಿಯಾಕತ್ತೈತಿ ಬರ್ರಿಪ್ಪ ಅಂತ ಹೇಳಿದ. ಅವ್ವ ಅಪ್ಪ ಲಬಲಬ ಹೋಗ್ಕೋತಿದ್ರ. ಜಾತ್ರೆಯಾಗಿನ ಮಂದಿ ಎಲ್ಲರೂ ಓದರ್ತಿದ್ರು, ಹಾವು ಕಡ್ದೈತಿ ಬರ್ರಿ ಅಂತ ಹೇಳಿಕರ. ಯಾರೂ ಮುಂದೆ ಹೋಗೋದೈರೇ ಮಾಡಿಲ್ಲ ಘಟಸರ್ಪವನ್ನು ನೋಡಿ. ಆದರೆ ಸಿದ್ಧಾರ್ಢರಿಗೊಮ್ಮೆ ಗೊತ್ತಾತು ಏನಾಗೈತಿ, ಹೆಂಗಾಗೈತಿ. ಓಡಿ ಬಂದವರು ನೋಡ್ಕೊಂತ ನಿಂದಿರಲಿಲ್ಲ. ಒಂದು ಕೈ ಹಾವಿನ ತಲೆ ಹಿಡಿದ್ರು, ಒಂದು ಕೈ ಹಾವಿನ ಬಾಲ ಬಿಚ್ಚಿಕರ, ಅದನ್ನು ಹೊರಗೆ ಚೆಲ್ಲಿಕರ, ವಿಭೂತಿ ಹಚ್ಚಿಕರ, ನಿರ್ವಿಷ ಮಾಡಿದ. ನಿಜವಾದ ತಂದೆ ನಿಜವಾದ ತಾಯಿ ಬಂಧು ಬಳಗ ಯಾರು? ಅವ. ಜಾತ್ರೆ ಮಂದಿ ಯಾರೂ ಬರಲಿಲ್ಲ ನಿನ್ನ ಕಾಯಕ. ಅಂದ ಮೇಲೆ ನಮ್ಮನ್ನು ಕಾಯುವಂಥ ಸದ್ಗುರುನಾಥ್ ಯಾರ್ದಾರಪ್ಪ ಅಂದ್ರೆ ಅವನೇ ಅದಾನ.
ಆ ಮುತ್ಯಾಗಿ ಹೇಳಕತ್ತಾರ, ನೀವು ಹೋಗು ವಿಭೂತಿ ಹಚ್ಚ ನಿಮ್ಮ ಮೌಗ ಚಿಂತೆ ಮಾಡ್ಬಿಡು ಹೋಗು. ಅಷ್ಟು ನೋಡ್ದ ಓಡಿ ಬಂದನ. ಬರೋ ಮಟ್ಟ ಕರೆನ ಆಜು ಬಾಜು ಮಂದಿ ನಿಂತಾರೋ ಹೋಗ್ಕೋಬಡ್ಕೊ ನಡೆದೈತಿ ಮನೆಯಾಗಿನ ಮಂದಿದು ಸತ್ತಳ. ಸಿದ್ಧಾರ್ಢರು ಅದನ್ನು ಹೇಳ್ಯಾರ, ವಿಚಾರ ಮಾಡಕ್ಕೆ ಹೋಗ್ಬೇಡ, ಹೋಗಿ ವಿಭೂತಿ ಹಚ್ಚ ಅಂತ ಹೇಳ್ಕಾರ. ಹೋಗಿ ಯವ್ವ ಅಪ್ಪರು ಕೊಟ್ಟು ಕಳ್ಸ್ಯಾರ ನೋಡ್ರಿ, ಸಿದ್ಧಾರ್ಢರು ಕೊಟ್ಟು ಕಳ್ಸ್ಯಾರ ಅಂತ ಹೇಳ್ಕಾರ. ವಿಭೂತಿ ಸತ್ತ ಹೆಣದ ಮೇಲೆ ಹಚ್ಚಿದ್ರೆ ಒಂದು ಕ್ಷಣದೊಳಗೆ ಜೀವಂತ ಆತಂತ್ರಿ ಹಣ. ಇರುವಾಯಿ ಜೀವಂತಾಗಿ ಒಂದೇ ಕೆಲಸ ಮಾಡ್ಲಿಕ್ಕೆ ಕಟ್ತಿದ್ರೆ ಅವಾಗ ಪ್ಲಾಸ್ಟರ್ದು ಹಾಕ್ತಿರ್ಕಿಲ್ಲ, ಬಡ ಹರಿದು ತೆಗದ್ಲದನ್ನ ತೆಗೆದು ಅಗದಿ ಏನು ದೊಡ್ಡ ಹರಿದ ಹೆಣ್ಮಗಳು ಎದ್ದಂಗೆ ಎದ್ದು ಬಿಟ್ಲ ಮ್ಯಾಲ. ಯವ್ವ ನೀನು ಕಾಲು ಮುರಿದಿತ್ತಲ್ವೇ, ಎಲ್ಲ ಆರಾಮ್ ಮಾಡಿದಂಗಪ್ಪವ, ಎಲ್ಲ ಆರಾಮ್ ಮಾಡಿದಂಗಪ್ಪವ. ಇನ್ನು 1.5 ತಿಂಗಳು ನನಗೆ ಆವೇಶ ಕೊಟ್ಟಾನವ ನೋಡ್ರಿ. ಹೇಳಕತ್ತಾರ, ಇನ್ನು 1.5 ತಿಂಗಳು ಆವೇಶ ಕೊಟ್ಟಾನ. ದಿನ ಹೋಗಿ ಅವನು ಶಾಸ್ತ್ರ ಕೇಳ್ಬೇಕನ. ಅವನ ಶಾಸ್ತ್ರ ಮುಗಿದ ಮರುದಿವ್ಸ ಇಲ್ಲಿ ಮನೆಗೆ ಬಂದ ಸ್ವತಃ ನಾನು ಕರ್ಕೊಂಡು ಹೋಗ್ತೀನಿ ಬೇ ಅಂತ ಹೇಳಿದಾನ. ಇನ್ನೂ ಏನು ಬೇಕಾ ಆತಂತ ಹೇಳ್ಕಾರ. 1.5 ತಿಂಗಳು ಹಂಗೆ ನಡ್ಕೋತ ಬಂದಾಳ್ರಿ. ಮತ್ತೆ ನಡ್ಕೋತ ಬಂದ ಕಣ್ಣೀರು ಸುರಿಸ್ಕೋತ ಕೇಳ್ತಿದ್ಲು ಸಿದ್ಧಾರ್ಢರ ಶಾಸ್ತ್ರವನ್ನು. ಸಿದ್ಧಾರ್ಢರ ಶಾಸ್ತ್ರವನ್ನು ಮೊದಲು ಕೇಳುವಾಗ ಏನು ಅನಿಸ್ತಿತ್ತಂದ್ರೆ, ಯಾವ ನನ್ನ ಜೀವ ಇರೋ ಮಟ್ಟನೂ ಹಿಂಗೆ ಕೇಳಬೇಕಂತ ಅನಿಸ್ತಿತ್ತಂತಕಿ. ಮುಂದೆ 1.5 ತಿಂಗಳು ಏನು ಅನ್ಸಕ್ಕತ್ತಂದ್ರೆ, ಲಘು ಮುಗಿಸ್ಪ. ಯಾಕಂದ್ರೆ ಲಘೂನ ನಿನ್ನ ಹಂತಕ್ಕೆ ಬರ್ಬೇಕಾಗಿತ್ತು ನನಗೆ ನೋಡ್ರಿ. ಆ ಭಾವ ಉಳಿಲಿಲ್ಲ ರೀ, ಬದುಕಬೇಕನ್ನೋ ಭಾವನೆ ಉಳಿಲಿಲ್ಲ. ಲಘೂನ ಮುಗಿಸ್ಪ. ಇನ್ನು 1.5 ತಿಂಗಳು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ಹೋಗ್ಬೇಕು ನೋಡು. ಇಷ್ಟು ಮಾಡಿ ಕಡೀ ದಿವಸ ಸಿದ್ಧಾರ್ಢರನ್ನ ನೋಡ್ಕೊಂತ ಕಣ್ಣೀರು ಹೊಂಟವ. ಸಿದ್ಧಾರ್ಢರು ಹೇಳ್ತಾರೆ, ಯವ್ವ ಇರುವಾಯಿ ಚಿಂತೆ ಮಾಡಬೇಡ್ಬೇ, ಕಣ್ಣೀರು ಹಾಕಬೇಡ, ನನ್ನ ಹಂತೇಕನ ಬಂದು ಶಾಶ್ವತವಾಗಿ ಉಳಿತೀಬೇನಿ ಅಂಥೇಳಕ್ಕೀಗ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಾರ. ಮನೆಗೆ ಹೋಗಿ ಕಟ್ಟಿ ಮೇಲೆ ಕುಂತ್ಕಾರ. ನೋಡಲ್ಲ ನಮ್ಮ ಅಪ್ಪ ಬಂದಾನ, ತೇರು ತೊಗೊಂಡು ಬಂದಾನ, ನಾ ಬರ್ತೀನಪ್ಪ, ನೀವು ಆರಾಮ್ ಉಳಿರಿ, ಓಂ ನಮಃ ಶಿವಾಯ ಅನ್ಕೊಂತ ಪ್ರಾಣ ಬಿಟ್ಲು 1.5 ತಿಂಗಳ ಮೇಲೆ. ಅದಕ್ಕೆ ಹೇಳ್ತಾರೆ ಏನಂದ್ರೆ, ಶರಣನಾದ ಕೊತ್ತಪ್ಪನ ಮಗನ ರೋಗ ಕಳೆದು ಬಿಟ್ಟ, ಈರುವಾಯಿಗೆ ಬಂದ ಯಮನ ಪಾಶ ಹರಿದು ಬಿಟ್ಟ. ನಂಬಬೇಕ್ರಿ ಅಷ್ಟ. ಆವಾಗ ಎಷ್ಟು ಶಕ್ತಿ ಇತ್ತಲ್ಲ ಅದ್ರದ್ದು 10 ಪಟ್ಟು ಶಕ್ತಿ ಈಗೈತಿ. ಮತ್ತು ನಮ್ಮ ಪ್ರಾರಬ್ಧ ಇರ್ತೈತ್ರಿ, ಕರ್ಮ ನಾವು ಅನುಭವಿಸ್ಬೇಕಿರ್ತೈತಿ. ಮಕ್ಕಳಿಗೆ ಆರಾಮ ಇಲ್ದಂಗೆ ಆಕ್ಕತಿ, ಹೆಂಡತಿಗೆ ಆರಾಮ ಇಲ್ದಂಗೆ ಆಕ್ಕತಿ, ದುಡ್ಡಿನ ತೊಂದರೆ ಬರ್ತೈತಿ, ಮಾನ ಮರ್ಯಾದೆ ಹೋದಂಗೆ ಆಕ್ಕತಿ, ಏನೇನೋ ಬರ್ತಿರ್ತವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ಅದು ನಮ್ಮ ಪ್ರಾರಬ್ಧ ಬಹುಸುನು. ಆದರೆ ಅವನ ಮೇಲೆ ಇಟ್ಟಂಥ ನಂಬಿಕೆಯನ್ನು ಮಾತ್ರ ಹಂಗೆ ಅಖಂಡವಾಗಿನೇ ಇಡೋದ್ರಿ. ಸ್ವತಃ ನಮ್ಮ ಅಜ್ಜಿಗಿನ ಆದಂಥ ಘಟನೆ. ಒಂದು ಸಾರಿ ಸಿದ್ಧಾರ್ಢ ಅಪ್ಪುಗಳ ದೇಹ ಬಿಟ್ಟ ಮೇಲೆ ಎಷ್ಟೋ ವರ್ಷದ ಮೇಲೆ ಕಾಶಿಗೆ ಹೋಗಿದ್ರಂತ. ಕಾಶಿಗೆ ಹೋದಾಗ ಅಲ್ಲಿ ಏನು ಮಾಡ್ತಿದ್ರಂದ್ರೆ, ಎಲ್ಲರೂ ನಮಸ್ಕಾರ ಮಾಡಿ ವಿಶ್ವನಾಥನ ದರ್ಶನ ಮಾಡ್ಕೊಳ್ತಿದ್ರು. ಕೆಲವು ಮಂದಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಹೆಣ್ಮಕ್ಳು ಸಹಿತ ತಲೆ ಬೋಳಿಸ್ಕೊಳಕತ್ರಂತಲ್ಲಿ. ಈಕಿ ಮನುಷ್ಯನಾಗ ಬಂತಂತ, ಇಲ್ಲ ನಾನು ಬೆಳೆಸ್ಕೊಂಡ್ಬಿಟ್ರೆ ಆತ್ಬಿಡ, ನಂದರ ಏನೈತಿ, ನಾನು ವಿದ್ವಾನ್ ಆದನ ಅಂದ್ಲಿಕ್ಕೆ ಬಸಲಿಂಗವ. ಕನಿಷ್ಠನಾಗ ಸಿದ್ಧಾರ್ಢರು ಬಂದ್ರಂತ ನೋಡ್ರಿ. ಎಷ್ಟು ಭಕ್ತರ ಮೇಲೆ ಪ್ರೀತಿ. ನಾಳಿನ ತಲೆ ಬೋಳಿಸ್ಬೇಕಂತಾಳ, ಆವಾಗ ಕನಿಷ್ಠನಾಗ ಬಂದಾರ. ಹೇಳ್ತಾರ ಅಕ್ಕಿಗೆ ಏನಂತಂದ್ರೆ, ಬಸಲಿಂಗವ ಈಗೇನು ನೀವು ಬೋಳ್ಸಾಕದು ಹೋಗ್ಬೇಡ, ಸುಮ್ಮನೆ ಸ್ನಾನಾಗಿನ ಮಾಡಕ್ಕಾರ ವಿಶ್ವನಾಥನ ದರ್ಶನ ಮಾಡ್ಕೋ, ಮುಂದೆ ಒಂದು ದಿವ್ಸ ನಿನಗೆ ಬೋಳಿಸೋ ಪರಿಸ್ಥಿತಿ ಬರ್ತೈತಿ ಅಂತಂದ್ರಂತ ನೋಡ್ರಿ. ಮುಂದೆ ಒಂದು ದಿವ್ಸ ನಿನಗೆ ಬೋಳಿಸೋದು ಬರ್ತೈತಿ, ಆವಾಗ ವಿಚಾರ ಮಾಡಂಕೆ, ಈಗ ಬಿಡು ಅಂದ್ರಂತ. ಆತೆಪ್ಪ ಅನ್ಗುಡ್ದು ಬೆಳಗಾಗಿ ಕುಡ್ದ ಜ್ವರ ಬಂದಿದ್ದು ಅಂತ ಅಲ್ಲಿ ಥಂಡಿಗೆ ಮೈಯೆಲ್ಲ ಥಂಡಿ ಹತ್ತಾಕತ್ತೈತಿ. ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾಗೈತಿ, ತಣ್ಣೀರು ಜಳಕ ಮಾಡ್ಬೇಕಾಗೈತಿ. ಸಿದ್ಧಾರ್ಢ ನೀ ಏನು ಮಾಡ್ತೀವೋ ಮಾಡಪ್ಪ ಅಂತ. ಆವಾಗ ಕೈ ಪಂಪ್ ಈ ಬೋರ್ ಇತ್ತಂತಲ್ರಿ ಬಾಜು. ಸಿದ್ಧಾರ್ಢನ ನೆನೆಸ್ಕೊಂತ ಗೆಳತಿಗೆ ಹೇಳ್ತಾಳೆ ಏನಂತಂದ್ರೆ, ನೀ ಬೋರಿನ ಪಂಪ್ ಹೊಡಿ, ನಾ ಕುಂಡಿರ್ತಾನೆ, ಕಣ್ಣು ಮುಚ್ಕೊಂಡು ಕುಂತ್ರು ಸುಡೋ ನೀರು ಬಿದ್ದಿದ್ದು ಅಂತ ನೋಡ್ರಿ. ಇನ್ನೂ ಏನು ಕಾಯ್ಬೇಕು ಸಿದ್ಧಾರ್ಢ, ಸ್ವತಃ ಆಗಿದ್ದನ್ನ ಹೇಳ್ತಿದ್ರು ಅವ್ರು. ಮುಂದೆ 1997 ಅವ್ರಿಗೆ ಆರಾಮಿಲ್ದಂಗೆ ಆತ್ರಿ ಪಾಪ. ಹಗಲಿ ರಾತ್ರಿ ಯಾವಾಗಲೂ ಸಹಿತ ಸಿದ್ಧಾರ್ಢರು ಕೊಟ್ಟಿದ್ದು ರುದ್ರಾಕ್ಷಿ ಸರ, ಅದನ್ನು ತೊಗೊಂಡು ಯಾವಾಗೂ ಜಪ ಮಾಡೋಕ್ಕೆ. ಇಷ್ಟು ಏನಾದವಲ್ರಿ ತಲೆಯಾಗ. ಆಕೆಗೆ ಏನು ಮಾಡಿದ್ರು ಏನು ಹೋಗ್ಲಿಲ್ಲ ರೀ. ಎಲ್ಲ ಡಾಕ್ಟ್ರಿಗೆ ತೋರಿಸ್ತು, ದಿನ ಏನು ಬೇಕಾದ್ ಮಾಡ್ರು ಒಂದು ತಾಸಿಗಂದ್ರೆ ಮತ್ತೆ ತಲೆ ಮೇಲೆ ತುಂಬಿಬಿಡು. ಆವಾಗ ಇದನ್ನು ಕೂದಲನ ತೆಗಿಬೇಕಂತ ಬಂತು. ಆವಾಗ ಅಮ್ಮ ಮತ್ತು ಹಿಂಗಾಗೈತಿ ತೆಗಿತೇವೆ ಅಂದ್ಕೊಳ್ಳಿ, ತೆಗಿ ಅಂದ್ರಿ. ತೆಗಿಯುವಾಗ ನಮಗೆ ಕಣ್ಣೀರು ಬರ್ತಿದ್ದು. 104 ವರ್ಷ ಆಗಿದ್ರೆ ಆಕೆಗೆ. 104 ವರ್ಷದ ಅಮ್ಮ ಅಕ್ಕಿನ ಹಿಡ್ಕೊಂಡು ಅಳ್ತಿದ್ನ. ನಮ್ಮ ಅಮ್ಮಂದು ನಾವು ಕೂದಲ ತೆಗಿಬೇಕಾತಲ್ಪ ಅಂತ ಹೇಳ್ಕಾರ. ಒಬ್ಬ ಇವು ಮಾಡವ ತೆಗಿತಿದ್ದ.
ಜಳಕ ಮಾಡಿಸಿದ್ವಿ, ಕುರ್ಚಿ ಮೇಲೆ ಕುಂಡಿಸ್ಕೊಂಡು ಬಂದು ಸಿದ್ಧಾರ್ಡ್ರ ಮುಂದೆ ಕುಂಡಿಸಿದ್ವಿ. ಶ್ರೀಶೈಲ ಬಾಯಿಲಿ ಅಂದ್ರೆ ನೋಡ್ರಿ, ಆವಾಗ ಇದನ್ನು ಹೇಳಿದ್ದಕ್ಕೆ ಒಂದಿಲ್ಲ ಒಂದು ದಿವಸ ಬಳಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತು ಅಂತೇಳಿ 50 ವರ್ಷದಿಂದ ಹೇಳಿದ್ದು ನಮ್ಮಪ್ಪ. ಅದಕ್ಕೆ ಏನು ಮಾಡಿ ಗೊತ್ತನ, ಒಂದು ವಿಭೂತಿ ತೊಗೊಂಡ್ಕ್ಯಾರ ಸಿದ್ಧಾರ್ಥ ಸ್ವಾಮಿ ಪ್ರಸನ್ನ ಅಂತ ಹೇಳಿಕಾರ ನನ್ನ ತಲೆ ಮೇಲೆ ಬರೆಯು ಅಂತಂದ್ರೆ ನೋಡ್ರಿ. ಎಲ್ಲರೂ ಬೋರ್ಡ್ ಮೇಲೆ ಮನೆ ಮೇಲೆ ಬರೆದ್ರೆ ನನ್ನ ತಲೆ ಮೇಲೆ ಬರೆಯು ಅಂಥೇಳಿ ಸಿದ್ಧಾರ್ಥ ಸ್ವಾಮಿ ಪ್ರಸನ್ನ ಅಂತ ಹೇಳಿಕಾರ ಬರೆಯಾಕತ್ತಿದ್ನಿ, ಕಣ್ಣೀರು ಹೋಗಿದ್ವಿ ರೀ. ನೋಡ್ರಿ ಎಷ್ಟು ಕರುಣಾಮಯಿ ಅದನ್ನ. ಮುಂದೆ 2 ದಿವಸದೊಳಗನ ಸಿದ್ಧಾರ್ಥ ಸ್ಮರಣೆ ಮಾಡ್ಕೊತನ, ಸಿದ್ಧಾರ್ಢನ ಧ್ಯಾನದೊಳಗನ ಆಷಾಢ ಏಕಾದಶಿ ದಿವಸ ರೀ, ಜುಲೈ 16, 1997 ಕಾಶಿಯಿಂದನ ನೀರು ಬಂದು ರೀ. ಅದೆಲ್ಲ ದೊಡ್ಡ ಪವಾಡ ಆಯ್ತದನ್ನು ಹೇಳ್ಬೇಕಾರೆ ಮತ್ತೆ 2 ತಾಸು ಹಂಗೆ ಅಕ್ಕಿ ತೀರ್ಕೊಂಡ್ಲು. ಅಕ್ಕಿದ ಮತ್ತೆ ಸಾಕಷ್ಟು ಜಾಗ ಇತ್ತು ನಮ್ಮದು, ಸಾಕಷ್ಟು ಹೊಲಗಳಿದ್ದು. ಖರೆ ಅಕ್ಕಿನ ಒಬ್ಬರು ಕನಿಷ್ಠನೊಳಗೆ ಬಂದು ಕೆರ ಸಿದ್ಧಾರ್ಢರು ಹೇಳಿದ್ರು ರೀ, ಎಂಪ್ಲಾಯ್ಮೆಂಟ್ ಆಫೀಸರ್, ಕ್ಲಾಸ್ 1 ಆಫೀಸರ್, ಅಕ್ಕಿನ ಇಂಥಲ್ಲೇನೋ ಸಮಾಧಿ ಮಾಡ್ಬೇಕಂತ ಹೇಳ್ಕರು. ನಾವು ನಮ್ಮ ಮನೆಗೆ ಬಂದು ನಿಮ್ಮ ಅಜ್ಜಿ ಹಿಂಗಂತ ವಾತ್ಪ ನೋಡುವ ಎಲ್ಲ ಹುಬ್ಬಳ್ಳಿ ಧಾರವಾಡದಾಗ ಎಷ್ಟು ಜಾಗ ಅದಾವೆ ಎಲ್ಲ ತೋರಿಸಿದ್ವಿ. ಕಡೀಕ್ಕೆ ಒಂದು ಜಾಗ ಮಂಡ್ಯಾಳದೊಳಗೆ ಅದು 1 ಎಕರೆ ನನ್ನ ಹೆಸರು ಮೇಲೆ ಇತ್ತು, ನಂದಿತ್ತು. ಇದೇ ಜಾಗ ಅಂತ ಹೇಳಿಕಾರ ಹೂ ಇಟ್ಟುಬಿಟ್ರಿ. ಶನಿವಾರ ದಿವಸ ಹೂ ಇಟ್ಟರಿ ಇಲ್ಲಿ ನೀವು, ಅಮ್ಮ ಬುಧವಾರ ಹೊಕ್ಕಳ ಅಂತ ಹೇಳಿಕಾರ. ಅವತ್ತನ ಬುಧವಾರನ ಅವ್ರು ಹೇಳಿದಂಗೆ ಆಷಾಢ ಏಕಾದಶಿ ದಿವಸ ಪಾಂಡುರಂಗದ ಸಿದ್ಧಾರ್ಢನ ತೀರ್ಥ ತೊಗೊಂಡು ಪ್ರಾಣ ಬಿಟ್ಟರು. ಮುಂದೆ 4ನೇ ದಿವಸ 3ನೇ ದಿವಸಕ್ಕೆ ದಿವಸ ಮಾಡುವಾಗ ಶಿವಾನಂದ ಭಾರತೀಯಪ್ಪ ಅವರು ಗರ್ಗದಜ್ಜವ್ರು ಬಂದರು. ಅವ್ರನ್ನೂ ಕರ್ಕೊಂಡು ಅಲ್ಲಿ ಹೋದ್ವಿ. ಮಂಡ್ಯಾಳಕ್ಕೆ ಹೋಗೋ ಮಟ್ಟ ಅಂದ್ರೆ ಒಂದು ಗೇನ ಔದುಂಬರ ಗಿಡ ಹುಟ್ಟಿದ್ರು ತಲೆ ಮೇಲೆ. ಆವಾಗ ಹೇಳಿದರು ಶಿವಾನಂದ ಪೂಳು ಮತ್ತು ಇವರು ಒಂದೇ ಮಾತು ಹೇಳಿದ್ರು, ಏನಂತಂದ್ರೆ ಈ ಗಿಡನ ಚೆಂದಾಗಿ ಬೆಳೆಸ್ರಿಪ್ಪ, ಇಲ್ಲೇನು ನೀವು ದೊಡ್ಡ ಮಠ ಗಿಟ ಮಾಡೋದು ಏನೂ ಬೇಡ, ಆ ದೊಡ್ಡ ಗಿಡ ಆಗೈತಿ, ಒಂದು ಸಣ್ಣ ಗುಡಿ ಮಾಡಿಕಾರ ಅಜ್ಜನ ಮೂರ್ತಿಗಿಟ್ಟಿವಿ. ಏನೋ ನನಗೆ ದುಃಖ ಅನಿಸ್ತಪ್ಪ ಅಂದ್ರೆ ಹೋಗಿ ಸುಮ್ಮನೆ ಹಾಕಿ ಅಂತ ಕೊಂಡಿರ್ತೀವಿ. ನಿನಗೇನು ತಿಳಿತೈತೆ ಮಾಡುವ, ಒಂದು ಸರಿ ಹೋಗಿ ಬರೋಣ್ರಿ ಬೇಕಾರೆ, ಒಮ್ಮೆಲ್ಲರೂ ಕೂಡಿ ಮಾತಾಡ್ಕೊಂಡು ಅಕ್ಕಿ ಸಮಾಧಿಗೆ ಹೋಗಿ ಬರೋಣ ಸರ್. ಹೋಗಿ ನಿಮಗೆ ಹೇಳ್ತೀನಿ, ಅಲ್ಲಿ ಹೋಗಿ ಅಂಥ ಪುಣ್ಯ ಕ್ಷೇತ್ರ ಆದಂಗೆ ಆಗೈತ್ರಿ, ಅಲ್ಲಿ ಹೋಗಿ ಕುಂತ್ರೆ ಅಷ್ಟು ಸಮಾಧಾನ ಆಕತಿ. ಇದು ಎದರಿಂದ ಆತಪ್ಪ ಅಂದರೆ ಕೇವಲ ಸದ್ಗುರುನಾಥನ ಒಂದು ಆಶೀರ್ವಾದದಿಂದ ರೀ. ಅವನ ಆಶೀರ್ವಾದ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ನೋಡ್ರಿ. ನಾವು ಇಷ್ಟೆಲ್ಲಿ ಎಷ್ಟು ಮಂದಿ ಕೂಡಿದೇವಲ್ಲ, ನಾವೆಲ್ಲರೂ ಖರೇನ ಅವನ ಪ್ರೀತಿಗೆ ಪಾತ್ರ ಆದವ್ರಿ. ಅವನ ಪ್ರೀತಿಗೆ ಪಾತ್ರ ಇದ್ದಿದ್ದಕ್ಕೆ ನಾವಿಲ್ಲಿ ಬಂದೇವಿ. ಅವನ ಕರುಣಾದೃಷ್ಟಿ ನಮ್ಮ ಮೇಲೆ ಇದ್ದಿದ್ದಕ್ಕೆ ನಾವು ಇಲ್ಲಿ ಏನು ಮಾಡಕತ್ತೀವಪ್ಪ ಅಂದ್ರೆ ಅವನ ಚಿಂತನೆಯನ್ನು ಮಾಡಕತ್ತೀವಿ. ಕೈಲಾಸವನ್ನು ತೋರಿಸಿದಂಥ ಪರಮಾತ್ಮ ಯಾರಿಗೆ ಏನು ಬೇಕದನ್ನು ತೋರಿಸಿದನ್ರಿ. ಲಕ್ಷ್ಮವ್ವ ಅಂತ ಹೇಳಿಕರ ಒಬ್ಬಕ್ಕೆ ಸೇವಾ ಮಾಡ್ತಿದ್ಲ ಅಂತ ಸಿದ್ಧಾರ್ಢಪ್ಪನ. ಸಿದ್ಧಾರ್ಢಪ್ಪಗಳು ಭಗವದ್ಗೀತೆ ಮೇಲೂ ಶಾಸ್ತ್ರ ಹೇಳೋರು, ಇತ್ತು ಶಿವಪುರಾಣದ ಮೇಲೆ ಯಾವುದು ವಿಷಯ ಬರ್ತಿತ್ತೋ ಅದ್ರ ಮೇಲೆ ಒಟ್ಟು ಅವರು ಶಾಸ್ತ್ರ ಹೇಳೋರು. ಒಂದು ದಿವಸ ಭಗವದ್ಗೀತೆ ಹೇಳುವಂಥ ಸಮಯದೊಳಗೆ ಏನಾತಂದ್ರೆ ಕೃಷ್ಣ ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿದ ವಿಷಯ ಬಂತ್ರಿ. ಆವಾಗ ಸಿದ್ಧಾರ್ಥರು ಹೆಂಗೆ ಹೇಳಕತ್ತಿದ್ರಂದ್ರೆ ಎಲ್ಲರಿಗೂ ಖರೇನ ನಮಗೆ ವಿಶ್ವರೂಪ ದರ್ಶನ ಆಗ್ತೇನಪ್ಪ ಆ ಕೃಷ್ಣ ಪರಮಾತ್ಮನ ಅಂತ ಹೇಳ್ತಾರೆ. ಎಲ್ಲರಿಗೂ ಅಷ್ಟು ಆನಂದದೊಳಗೆ ಮುಳುಗಿಬಿಟ್ರು. ಅದಕ್ಕೆ ಹೇಳ್ತಾರಲ್ಲ, ಏನಂತಾರೆ, ಕೆರೆ ಹಳ್ಳಿ ಬಾವಿಗಳು ಮೈ ನೆರೆದರೆ ಗುಳ್ಳೆ ಗೊಚ್ಚಿ ಚಿಪ್ಪುಗಳು ಕಾಣಬಹುದು, ವಾರಿದಿಯು ಮೈದರಿದರೆ ರತ್ನಗಳೇ ಕಾಣಬಹುದು, ಕೂಡಲ ಸಂಗನ ಶರಣರು ಮನಬಿಚ್ಚಿ ನುಡಿದರೆ ಲಿಂಗವೇ ಕಾಣಬಹುದು ಅನ್ನೋರು ಹಂಗೆ ಮಾತಾಡ್ತಿದ್ರು ಸಿದ್ಧಾರ್ಥರು. ಎಲ್ಲರೂ ಭಾಳ ಸಂತೋಷಪಟ್ಟರು. ಸಿದ್ಧಾರ್ಥರಿಗೆ ನಮಸ್ಕಾರ ಮಾಡಿದರು, ಪ್ರಸಾದ ತೊಗೊಂಡ್ರು, ಮನೆಗೆ ಹೋದರು. ಒಬ್ಬಕ್ಕಿಗೇನು ಲಕ್ಷ್ಮಣ ಮುಂದೆ ಕುಂತಿಳಲ್ರಿಕೆ, ಈಗ ಹಗರ್ಕ ಯಾರಿಲ್ದಾಗ ಬಂದ್ಲ ಸಿದ್ಧಾರ್ಥ ಅಂತಿಕ. ಯಪ್ಪ, ನಾವಂತೂ ಭಗವದ್ಗೀತೆ ಓದಿಲ್ಲ, ಕೇಳಿಲ್ಲ, ಅದ್ರ ಬಗ್ಗೆ ನಮಗೆ ಅರಿವೂ ಇಲ್ಲ. ಆದರೆ ಕೃಷ್ಣ ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನ ನೋಡಿ ನನಗೂ ಅವನು ನೋಡ್ಬೇಕಂತ ಆಸೆ ಹುಟ್ಟಿತು. ಅದೇನೂ ಗೊತ್ತಿಲ್ಲ, ಆದರೆ ಅವನು ನೋಡ್ಬೇಕಂತ ಆಸೆ ಹುಟ್ಟಿತು. ನನ್ನ ಪಾಲಿನ ಕೃಷ್ಣ ನೀನ ನನಗೆ ನಿನ್ನ ವಿಶ್ವರೂಪ ತೋರಿಸಂದ್ರೆ ನೋಡ್ರಕ್ಕಿ, ಎಷ್ಟು ಶಾನೆ ಇರ್ಬೇಕ್ರಕ್ಕಿ, ಅಂಥದನ್ನೇ ಬೇಡ್ಬೇಕ್ರಿ. ಏನು ಭಾಳಾದ್ರೆ ನನ್ನ ಮಗಳಿಗೆ ಒಂದು ವರ ಕೊಡಪ್ಪ ಅಂತ ಬೇಡ ಕೊಡ್ತಾನವ, ಭಾಳಾದ್ರೆ ನನ್ನ ಮಗ ಒಂದು ನೌಕರಿ ಕೊಡಿಸ್ಬೇಕು ಕೊಡ್ತಾನೋ, ಒಂದು ಪ್ಲಾಟ್ ತೊಗೊಳಂಗೆ ಮಟ್ಟು ಮಾಡ್ತಾನೋ, ಇದನ್ನು ಕೇಳ್ಬೇಕಲ್ರಿ. ಆವಾಗ ಸಿದ್ಧಾರ್ಥರು ನಕ್ಕ ಸುಮ್ಮನೆ ಎದ್ದು ಬಿಟ್ರಂತ, ಏನು ಹೆಚ್ಚಿಗೆ ಮಾತಾಡಲಿಲ್ಲ, ನಕ್ಕ ಎದ್ದು ಹೋಗ್ಬಿಟ್ರೆ. ಬೆನ್ನು ಹತ್ತಿಡ್ರಿ, ದಿನ ಮುಂಜಾನೆ ಬಂದ್ಕೊಳ್ಳಿ ನಮಸ್ಕೆಪ್ಪ ವಿಶ್ವರೂಪ ದರ್ಶನ ಅನ್ನಕ್ಕೆ. ಮತ್ತಕ್ಕಿಗೆ ಏನು ಹೇಳೋರು ಅಲ್ಲ ಸಿದ್ಧಾರ್ಥರು, ಮತ್ತು ಭಕ್ತರ ಜೋಡಿ ಮಾತಾಡಿ ಮತ್ತು ಸಂಜೆಗೆ ಹಿಂಗೆ 8 ದಿನ ಹೋತ್ರಿಪ್ಪ. 8 ದಿನ ಹೋತು. ಮಧ್ಯಾಹ್ನ ಒಂದು ದಿವಸ 12 ಗಂಟೆಗೆ ಬಂದಳ್ರಿ ಮಟ್ಟಕ್ಕೆ ಲಕ್ಷ್ಮವ್ವ. ಹಳೆ ಹುಬ್ಬಳ್ಳಿಯಲ್ಲಿ ತಮ್ಮ ಮನೆಯಾಗಿಂದೆಲ್ಲ ಹೆಣ್ಮಕ್ಳು ಹೆಚ್ಚಿಗೆ ಏನು ಮಾಡ್ತಿದ್ರು, 12 ಗಂಟೆ ಮಟ್ಟ ಮನೆಯಾಗಿಂದೆಲ್ಲ ಕೆಲಸ ಮುಗಿಸ್ತಿದ್ರಿ.
ರೊಟ್ಟಿ ಮಾಡಿ ಅಡುಗೆ ಮಾಡಿ ಅರಿವಿ ಬಾಂಡೆ ಒಗೆನೆಲ್ಲ ಮುಗಿಸಿ ಗಂಡು ಓಳ್ನಿ ಉತ್ತರನ ಹೊಲಕ್ಕೆ ಕಟ್ಟಿ ಇಲ್ಲಿ ಬಂದುಬಿಡ್ತಿದ್ರು ಅವರು. ಅಕ್ಕಿ ಹಿಂಗೆ ಬಂದಳು ಬರಗುಡ್ದು ಸಿದ್ಧಾಡ್ರನ್ನ ನೋಡ್ತಾಳೆ. ಇಲ್ಲ ಸಿದ್ಧಾಡಪ್ಪಗಳು ದೊಡ್ಡ ಅಡುಗೆ ಮನ್ಯಾಗ ಅದಾರ ಅಂತ ಗೊತ್ತಾವ. ಸೀದಾ ಎಲ್ಲಿ ಹೋದ್ಲು ಗೊತ್ತೇನ್ರಿ, ಅಕ್ಕಿ ದೊಡ್ಡ ಅಡುಗೆ ಮನ್ಯಾಗ ಹೋದ್ಲು. ಆಕೆ ಹಿಂಗೆ ದಾಟಿ ಅದರಿಂದ ಬರಗುಡ್ದ ಅವಾಗಿನ ಅಡುಗೆ ಮನೆ ಭಾಳ ತೆಗ್ಗಿತ್ತಿರೋದು. ಈಗ ದೊಡ್ಡದು ಇದನ್ನು ಮಾಡ್ಯಾರ ನಾನು ಹಗುತಿ ಹಾಕಿ ಒಂದು 20 ಫೂಟ್ ಎತ್ತರ ಇರ್ತರದು, 20-25 ಫೂಟ. ಸಿದ್ಧಾಡ್ರು ಹಿಂಗೆ ಏನು ಕುಂತಿದ್ರಲ್ಲ ಹಿಂಗೆ ಕೈ ಹಿಂಗೆ ಮ್ಯಾಲ ಮುಗಿಸಿ ಹಿಂಗೆ ಮಾಡ್ರಂತ ಹೋಗಿ ಹಂಚಿಗೆ ಕೈ ಹತ್ತಿದ್ವು ಅಂತ್ರಿ. ಹಿಂಗೆ ಕೈ ಏನು ಮುರಿದ್ರು ಹೋಗಿ ಹಂಚಿಗೆ ಕೈ ಲವ ಹೋಗ್ಕೊಂತ ಹೊರಗೆ ಬಂದುಬಿಟ್ಲಿ. ಯಪ್ಪ ಅಂತ ಹೇಳ್ಕಾರ. ಎಲ್ಲ ಸೇವಾ ಮಾಡೋ ಮಂದಿ ಏನಾಯ್ತು ಏನು ಅಯ್ಯೋ ಅಜ್ಜ ಅಂತೇಳಿ ಅಷ್ಟ, ಅಯ್ಯೋ ಅಜ್ಜ ಅಷ್ಟ ಅಂತಿದ್ಲು. ಏನಾತಂತೇಳಿ ಹೋಗೋ ಮಟ್ಟ ಸಿದ್ಧಾಡ್ರು ಸುಮ್ಮನೆ ಕುಂತಾರ. ಎಲ್ಲರೂ ಹೋದ್ಮೇಲೆ ಆಕಿನ ಕರೆದ್ರಂತ, ನೀನು ವಿಶ್ವರೂಪ ದರ್ಶನ ಮಾಡಸನ್ನಕತ್ತಿದ್ದಿ, ಕೃಷ್ಣ ಭಗವಂತ ತೋರಿಸಿದಂಥ ವಿಶ್ವರೂಪದೊಳಗೆ 1000 ಕೋಟಿ ಭಾಗಗಳನ್ನು ಮಾಡಿದ್ರೆ ಅದರಾಗ 1000 ಭಾಗ ಮಾಡಿದ್ರೆ ಅದರಾಗಿನ 1000 ಇದು ನೀನು ನೋಡಿದ್ದ. ಇಷ್ಟಕ್ಕೆ ಹೋಗ್ಕೊಂಡು ಹೊರಗೆ ಹೋದಿವ, ಪೂರಾ ನೋಡಿದ್ದಂದ್ರೆ ಬದುಕ್ತಿದ್ದೇನೆ ವಿಚಾರ ಮಾಡಂತ ಹೇಳಿದ್ರಂತೆ. ಅದನ್ನು ನೋಡೋಕ್ಕೂ ಸಹಿತ ಯೋಗ್ಯತೆ ಬೇಕು. ಹಂಗೆ ಕೇಳಬಾರ್ದ್ರಿ. ಅಷ್ಟು ಸೇವಾ ಮಾಡಿದಾಗ ನಾವು ತಾನೇ ಕೊಡ್ತಾನೆ ನೋಡ್ರಿ. ನಾವೇನು ಮಾಡ್ತೀವಿ, ಬಂದು ಕ್ಯಾರ ಒಂದೆರಡು ತೆಂಗಿನಕಾಯಿ ಹೊಡೆದಿವಿ ಅಂದ್ರೆ ಬೇಡಕ್ಕೆ ನಿಂತ್ಬಿಡ್ತೀವಿ. ಒಂದೊಂತೆ ಒಂದಿಷ್ಟು ಚುಮ್ಮರಿ ಪ್ರಸಾದ ಮಾಡಿದ್ವಿಪ್ಪ ಅಂದ್ರೆ ಬೇಡ, ಇದು ಬೇಡ, ಯಾವುದನ್ನೂ ಬೇಡೋದು ಬೇಡ. ದೇವಿ ಪುರಾಣದೊಳಗೆ ಒಂದೇ ಚಂದ ಬರ್ತೈತಿ, ಏನಂದ್ರೆ ಆಸೆ ಇಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹೇಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯ ನಾಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯ ಹೇಳು ಕೇಳಂದ. ನೀ ಆಸೆ ಇರಲಾರ್ದ ಅವನ ಭಜನೆ ಮಾಡಿದಿಪ್ಪ ಅಂದರೆ ನಿನ್ನ ಮನೆ ದಾಸನಾಗಿ ನಿನಗೆ ಇಷ್ಟು ಮಟ್ಟ ಹಾಡಿದ್ರಲ್ಲ ಅವ್ರು. ಕುಂಬಾರ ಗುಂಡೆಯನ್ನು ಕಟ್ಟಿ ಕಾಯ್ತಿದ್ದ, ಮಡಿವಾಳ ಮಾಚಿ ದೇವರ ಮನೆಯಾಗಿಂದ ಗಂಧ ಊದ ಹಚ್ಕೋತಿದ್ದ. ಹೌದಲ್ರಿ? ಯಾಕಪ್ಪ ಅಂತಾರೆ ಭಕ್ತಿ. ನಾವು ಭಕ್ತಿ ಇರಲಾರ್ದ ಯುಕ್ತಿ ಮಾಡಕತ್ತೀವ್ರಿ ನಾವು. ನಿನ್ನೆ ಅಪ್ಪಗಳು ಮತ್ತೊಂದು ಮಾತು ಹೇಳಿದ್ರೆ ಗೊತ್ತೇನ್ರಿ, ಕರೆಂಟು ಡಿಸ್ಕನೆಕ್ಟ್ನೂ ಆಕ್ಕತ್ತಂತ, ಒಮ್ಮೊಮ್ಮೆ ಮಿಸ್ಕನೆಕ್ಟು ಆಕ್ಕತ್ತಂತ. ಡಿಸ್ಕನೆಕ್ಟ್ ಆತಪ್ಪ ಅಂದ್ರೆ ಭಾಳ ಆದ್ರೆ ಬಂದ್ ಆಕ್ಕತ್ತ ಅಷ್ಟ. ಡಿಸ್ಕನೆಕ್ಟ್ ಆತಂದ್ರೆ, ಮಿಸ್ಕನೆಕ್ಟ್ ಆತಪ್ಪ ಅಂದ್ರೆ ಮನಿನ ಸುಟ್ಟೋಕ್ಕತ್ತಂತ. ಹಂಗೆ ನಡೆದೈತ್ರಿ ನಮ್ದು ಇಲ್ಲಿ. ಡಿಸ್ಕನೆಕ್ಟ್ ಆಗುವಲ್ತಕ್ಕ ಅವನ್ನ ಮಾತಾಡೋದು ಬಿಟ್ಬಿಡ್ನು, ಅವ್ನ ಜೋಡಿ ಬರೋದು ಬಿಟ್ಬಿಡ್ನು. ಆದ್ರೆ ಅವ್ನು ಹಂತಕ್ಕೆ ಬಂದಕ್ಕಾರೆ ದಿಮಾಕ್ ಮಾಡೋದು ಬೇಡ. ಅದು ಮಿಸ್ಕನೆಕ್ಟ್ ಆಕತ್ರಿ. ಅದೇನಾಕತ್ ಮಾರ ನಮ್ಮ ಓಷನ ನಾಶ ಮಾಡಿಬಿಡ್ತಿರ್ತದೆ. ಅದಕ್ಕೆ ಡಿಸ್ಕನೆಕ್ಷನ್ ಬೇಡ, ಮಿಸ್ಕನೆಕ್ಷನ್ ಆದ್ರೆ ಆಗವಲ್ತಕ್ಕ. ಕನೆಕ್ಷನ್ ಉಳಿದ್ರಂತೂ ಭಾಳ ಚಲೋ. ಯಾಕಪ್ಪ ಅಂದ್ರೆ ಬೆಳಕು ಉಳಿತೈತಿ ಮನಿ. ಹಂಗೆ ಸದ್ಗುರುನಾಥನ ಚಿಂತನೆಯನ್ನು ಯಾವಾಗಲೂ ಮಾಡ್ಕೋತ ಇರೋನು. ಯಾವಾಗಲೂ ಸಹಿತ ಕುಂತಾಗ ನಿಂತಾಗ ಸಿದ್ಧಾರೂಢ ಅನ್ಕೊಂತಿರೋದು. ಓಂ ನಮಃ ಶಿವಾಯ ಅನ್ಕೋತ ಇರೋದು. ಅದಕ್ಕಿಂತ ಹೆಚ್ಚಿಂದು ಮತ್ತೇನೈತಿ, ಇನ್ನೊಂದು ಹೇಳಿ ಮುಗಿಸ್ತೇನೆ. 9 ಕರೆಕ್ಟ್. ಏನಂತಂದ್ರೆ, ಇಲ್ಲೇ ನನಗೊಬ್ಬರು ಮೊನ್ನೆ ಪುಣ್ಯಾತ್ಮರು ಫೋನ್ ಮಾಡಿದರು. ಗಂಗೂರು ಅಂತ ಹೇಳಿಕಾರ ಹಾಸನದ ಹಂತಕ್ರಿ. ಗಂಗೂರು ಅಂತ ಹೇಳಿಕಾರ ಒಂದು ಸಣ್ಣ ಹಳ್ಳಿ. ಅಲ್ಲೇ ಸಿದ್ಧಾರೂಢ ಅಪ್ಪಗಳದ್ದು ಆಗಿದ್ದ ಲೀಲಾ ಹೇಳಿದರು. ಯಾರಿಗೂ ಗೊತ್ತಿಲ್ಲ. ನನಗೆ ಹೇಳಿದ್ರು. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಾತಂದ್ರೆ ಜಗತ್ತಿಗೆ ಹೇಳ್ತೀರಿ ನೀವು. ಅದಕ್ಕಂತಂದು ಆತ್ಪ ಹೇಳಂತಂದು ನಾ ಏನೈತಿ ಹೇಳಪ್ಪ ಅಂತ ಹೇಳಂತಂದೆ. ಆವಾಗ ಗಂಗೂರು ಅಂತ ಹೇಳಿಕಾರ ಅಲ್ಲಿ ಹಾಸನ. ಆವಾಗ ಸಿದ್ಧಾರೂಢ ಅಪ್ಪಗಳು ಇದ್ದ ಕಾಲದೊಳಗೆ 1922ನೇ ಇಸ್ವಿ ಒಳಗೆ ಆ ಗಂಗೂರಿನ ಕೆಲವು ಭಕ್ತರಿಗೆ ಸಿದ್ಧಾರೂಢ ಸುದ್ದಿ ಮುಟ್ಟಿತು. ಹುಬ್ಬಳ್ಳಿ ಒಳಗೆ ಸಾಕ್ಷಾತ್ ಪರಮೇಶ್ವರನ ರೂಪನ ಐತಿ, ಸಿದ್ಧಾರೂಢರು ಅಂತ ಹೇಳಿಕಾರ ನೆಲೆಸಿದ್ದಾರೆ, ಅವರು ಭಕ್ತರನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಿಕಾರ ಗೊತ್ತಾಗಿ ಅಲ್ಲಿ ಅವರು ಒಂದು 7-8 ಮಂದಿ ಕೂಡಿ ಹುಬ್ಬಳ್ಳಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿದರು. ಭಾಳ ಬಡತನ ಇತ್ತು, ಹಳ್ಳಿ ಸಣ್ಣ ಹಳ್ಳಿ. ಅವರಂದರು ಅಕ್ಕಲಕೋಟಿ ರಾಜರು, ಸೊಲ್ಲಾಪುರದವರು, ಕೊಲ್ಲಾಪುರದವರು, ಬರೋಡದವರು, ಸೊಂಡೂರಿನವರು, ರಾಜ ಮಹಾರಾಜರು ಬಂದಕ್ಕಾರ ರತ್ನಗಳನ್ನು ಅವಾಗ ಕಾಣಿಕೆಯನ್ನಾಗಿ ಕೊಡ್ತಾರಂತ. ರಾಜದಂಡಗಳನ್ನು ತಂಡವನ್ನು ಮುಂದೆ ಇಡ್ತಾರಂತ. ನಾವೇನು ಕೊಡೋದು ಅಂತಂದ್ರಂತ. ಆವಾಗ ಅದರೊಳಗೆ ಒಬ್ಬ ಹಿರಿಯ ಮನುಷ್ಯ ಇದ್ದಲ್ಲ. ನಾವೇನಂದ್ರೆ, ನಮ್ಮಲ್ಲಿ ಹಲಸಿನನ್ನು ಭಾಳ ಬೆಳೆದವು. 8 ಮಂದಿ ಒಂದೊಂದು ಹಲಸಿನನ್ನು ಓದ್ಬಿಡೋಣ ಅಂತ. ನಾವು ಹಲಸಿನನ್ನು ಓದ್ಬಿಡುದಪ್ಪ ಅಂತಂದ. ಆವಾಗ ಮತ್ತೊಬ್ಬ ಏನಂದ, ನಮಗೇನು ಹುಬ್ಬಳ್ಳಿ ಆವಾಗಿನ ಕಾಲಕ್ಕೆ ನೋಡ್ರಿ 22ನೇ ಇಸ್ವಿ ಒಳಗೆ ನಮ್ಮನ್ನು ಯಾರು ಮಾತಾಡ್ಸೋರಲ್ಲಿ, ನಮಗೆ ಮಟ್ಟದ ದಾರಿ ಗೊತ್ತಕ್ಕತ್ತು. ಹಿಂಗೆ ವಿಚಾರ ಇವರಿಗೆ. ಏನಂದರು, ರೈಲ್ವೆಗೆ ಹೋಗೋಣ, ಹುಬ್ಬಳ್ಳಿಯಾಗ ಇಳಿಯೋಣ, ಅಲ್ಲಿದ್ದ ಮಂದಿನ ಕೇಳೋಣ, ಹೋಗೋಣ ಆತಂತ. ನಾಳೆ ಅವರು ಬರ್ತಾರಂದ್ರೆ ಇವತ್ತು ಸಿದ್ಧಾರೂಢರ ಭಕ್ತರಿಗೆ ಹೇಳಾಕ್ತಾರೆ, ವಿರೂಪಾಕ್ಷಪ್ಪ ಕಾತ್ರಿಕಿ ಅಂತ ಹೇಳಿಕಾರ. ಕಾತ್ರಿಕಿ ವಿರೂಪಾಕ್ಷಪ್ಪ ಅಂತ ಹೇಳಿದ್ದ. ಈ ವಿರೂಪಾಕ್ಷಿ ನಾಳೆ ಬೆಳಗ್ಗೆ 11 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಹೋಗಪ್ಪ,
ಒಂದು 7-8 ಮಂದಿ ದೂರದಿಂದ ಬರಕತ್ತಾರ. ಅವ್ರನ್ನ ಮಟ್ಟಕ್ಕೆ ಕರ್ಕೊಂಬಾ ಅಂತಂದ್ರೆ ಅವ್ರು ಎಷ್ಟು ಸರ್ವಾಂತರ್ಯಾಮಿ ಅಂತ. ಸರ್ವಾಂತರ್ಯಾಮಿ. ಅವಾಗ ಅವ ಕಾತ್ರಕಿ ವಿರೂಪಾಕ್ಷಪ್ಪ ಅಂದ್ರೆ ಎಲಿವೇದಾಗಪ್ಪ 100 ಮಂದಿ ಇಳಿತಾರ ಅವರು ಅಂತ ಹೆಂಗೆ ಗೊತ್ತಾಗ್ಬೇಕು ನನಗೆ ಅಂತ ಅವ್ನು ಕೇಳಿದ. ಎಲ್ಲರೂ ಒಂದೊಂದು ಕೈಯಾಗಿ ಏನು ಹಿಡ್ಕೊಂಡವ್ರವರು, ಹಲಸಿನ ಹಿಡ್ಕೊಂಡ್ರ ಅಂತ ನೋಡ್ರಿ. ಇಲ್ಲೇ ಕುಂತು ಇವು ಹೇಳ್ತಾನೆ, ಇವು ಪುಣ್ಯಾತ್ಮ ಇವು ಹೆಂಗಿರ್ಬೇಕಂತ ಹಲಸಿನ ಹಿಡ್ಕೊಂಡವ್ರು ಅಂತಂದ್ರಂತ. ಆತಂತಂದ ವಿರೂಪಾಕ್ಷಪ್ಪಗೆ ರಾತ್ರಿ ನಿದ್ದೆ ಹತ್ತಲಿಲ್ಲ. ಎಂಥ ಗುರು ಅದನ್ನು ನನ್ನ ಗುರು, ಎಲ್ಲೋ ಒಂದು ಹಳ್ಳಿಯಿಂದ ಬರುವಂತಹ ಭಕ್ತರು ನಾಳೆ ಬರೋದಾರ ಇನ್ನೂ ಇವತ್ತನ ಏನು ತೊಗೊಂಡು ಬರ್ತಾರ ಅನ್ನೋದನ್ನು ಸಹಿತ ಹೇಳಿಬಿಟ್ಟಲ್ಲ. 4 ಮಂದಿಗೆ ಹೇಳಿದ, 4-5 ಮಂದಿ ಕೂಡಿ ಹೋದ್ರಿ ರೈಲ್ವೆ ಸ್ಟೇಷನ್ಗೆ. ಖರೇನ ಒಂದು 8 ಮಂದಿ ದೊಡ್ಡ ದೊಡ್ಡ ಹಲಸಿನ ಹಿಡ್ಕೊಂಡು ಹೇಳಿದ್ರು. ಹೋದವ್ರನ್ನ ಅಂದ್ರೆ ನಡ್ರಿಪ್ಪ ಸಿದ್ಧಾರ್ಡ್ರ ಕರ್ಕೊಂಬ, ನಾವು ಬರೋದು ನಿಮಗ್ಯಾರು ಹೇಳ್ರಿ, ಸಿದ್ಧಾರ್ಡ್ರೆ ಹೇಳಿರಿ. ನಾವು ಅಂತ ನಿನ್ಗೆ ಹೆಂಗೆ ಗೊತ್ತು, ನೀವು ಹಲಸಿನ ತೊಗೊಂಬರ್ತೀರಂತ ಹೇಳೋ ಯಪ್ಪ ಅಂತ. ಎಷ್ಟು ಅವ್ರಿಗೆ ಎಷ್ಟು ಆನಂದ ಆಗಿರ್ಬೋದು. ಈ ಅನುಭವ ಬರ್ಬೇಕು ನೋಡ್ರಿ. ಎಲ್ಲೋ ಒಂದು ಮೂಲ್ಯಾಗ ಕುಂತ ಕೇಳ್ತಿರ್ತಾನ್ರಿ ನಮ್ಮದೆಲ್ಲ. ಈ ಆನಂದ ಐತಲ್ಲ, ಮೈಯಾಗ ಮುಳ್ಳು ಎದ್ದಂಗೆ ಆಕೈತಲ್ಲ, ಇದು ಅವನ ಅನುಗ್ರಹ, ಅದಕ್ಕಿಂತ ದೊಡ್ಡದಿಲ್ಲ. ಬಂದರು, ಬರಗುಡದ ಚಾಪಿ ಹಾಸಿಗೆ ಇಟ್ಟಿದ್ರು ಸಿದ್ಧಾರ್ಡ್ರು. ಬೆತ್ತದ ಕುರ್ಚಿ ಮೇಲೆ ಕುಂತಿದ್ರು, ಹಲಸಿನ ಅಂತಂದಿಟ್ರು. ಅಷ್ಟೊತ್ತಿಗೆ ಸಿದ್ಧಾರ್ಡ್ರು ಏನು ಮಾಡ್ರು ಗೊತ್ತೇನ್ರಿ, 1 ವಾಟೆ ಕೊಬ್ಬರಿ ಎಣ್ಣೆ 1-2 ಚಾಕು ತರಿಸಿ ಇಟ್ಟಾರ ಮೊದಲ. ಅಂದ್ರೆ ನೋಡ್ರಿ, ಭಕ್ತಿಯಿಂದ ತಂದಿದ್ದನ್ನು ಹೆಂಗೆ ಸ್ವೀಕಾರ ಮಾಡ್ತಾನಂಥೇಳಿ. 4-5 ಮಂದಿ 8 ಮಂದಿನ ಬರೋಬ್ಬರಿಗೆ ಕೊಂಡಿಸ್ಬಿಟ್ಟಾರೆ. ಯಾಕ್ರಿಪ್ಪ ಹೇಳ್ತನಗಪ್ಪ, ಆಮೇಲೆ ಯಾಕ್ರಿಪ್ಪ ಹೇಳ್ತನಗಪ್ಪ. 8 ಮಂದಿ 8 ಹಲಸಿನ ಇಟ್ಟರು. ಎಲ್ಲರೂ ಹೆಂಚಿ ತೆಗೀರ ಒಂದು ತೊಳೆಯಲ್ಲ ಅಂತಂದ್ರು. ತೆಗೆದ್ರು. ಒಂದು ಪ್ರೀತಿಯಿಂದ ಸ್ವೀಕಾರ ಮಾಡಿಕಾರ. ಎಲ್ಲ ಭಕ್ತರಿಗೆ ಹಂಚಿದ್ರು. ಎಷ್ಟು ಮಂದಿ ಇದ್ರಲ್ಲಿ ಎಲ್ಲರಿಗೂ ಹಲಸಿನ ಹಣ್ಣಿನ ತೊಳೆ ಸಿಕ್ತಂತ. ಇಷ್ಟು ರುಚಿ ಹಲಸಿನ ಹಣ್ಣು ನಮ್ಮ ಊರಾಗ ಸಿಗೋದಿಲ್ರಿ ಅಂದ್ರೆ ಎಲ್ಲರೂ. ಆವಾಗ ಕಾತಗಿದ್ರೆ ಗಂಗೂರಿನ ಭಕ್ತರ ಕಣ್ಣಾಗ ನೀರು ಹೊಂಟು. ನಾವು ಎಷ್ಟು ಪುಣ್ಯ ಮಾಡಿದೇವಪ್ಪ. ಸದ್ಗುರುನಾಥ ರಾಜ ಮಹಾರಾಜರೇ ಲಕ್ಷ ಲಕ್ಷ ಕಾಣಿಕೆಯ ತಂದರು, ಕಣ್ಣೆತ್ತಿಯೂ ನೋಡಲೇ ಇಲ್ಲ, ಕಣ್ಣೆತ್ತಿ ಸಹಿತ ನೋಡಿಲ್ಲ. ನಾವು ತರೋ ಹಲಸಿನ ಹಣ್ಣಿಗೆ ಕಾಕೊಂತ ಕೂತಿದ್ದೆಲ್ಲೋ, ಕೊಬ್ಬರಿ ಎಣ್ಣೆ ಇಟ್ಕೊಳೋಣ ಮತ್ತು ಎದಕ್ಕದು ಇದು ಹತ್ತಬಾರ್ದು ಅಂತೇಳಿ ವರ್ಷಕ್ಕೆ ಕಟ್ಟರಿಸ್ಬೇಕಂತೇಳಿ. ಎಷ್ಟು ದಯಾಮೂರ್ತಿ. ಎಲ್ಲ ಮುಗಿದ ಮೇಲೆ ರಾತ್ರಿ ಮಕ್ಕಳ ಮೇಲೆ ವಿಚಾರ ಮಾಡಿದರೆ ಇವರು. ಇಷ್ಟು ನಮ್ಮ ಬಗ್ಗೆ ತಿಳ್ಕೊಂಡಾನ ಅಂದಮೇಲೆ ಇವನು ನಮ್ಮ ಊರಿಗೆ ಕರ್ಕೊಂಡೋಗಿ ಹೋಗ್ಬೇಕಂದ್ರೆ ಹೋಗ್ಬೇಕಂದ್ರು ಬೆಳಗಾದ ಕೂಡಲೇ ಹೇಳಕತ್ತಾರೆ, ಯಪ್ಪ ಇನ್ನೂ ಒಂದು 4 ದಿನ ಇರು ಅಂದರೆ ಇರ್ತೀವ, ಆದರೆ ನೀವು ನಮ್ಮ ಜೋಡಿ ಬರ್ಬೇಕು. ಸಿದ್ಧಾರ್ಡ್ರಂದ್ರು, ಒಮ್ಮೆ ಹುಬ್ಬಳ್ಳಿಗೆ ಬಂದು ಕಾಲಿಟ್ಟ ಮೇಲೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದನಪ್ಪ. ನನ್ನ ಭಕ್ತಿಯಿಂದ ನೀವು ಎಲ್ಲೇ ನೆನೆಸ್ತಿರೋ ಅಲ್ಲಿ ನಾ ಬರ್ತೇನೆ. ಆದ್ರೆ ಶರೀರ ಎಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲಪ್ಪ, ಹುಬ್ಬಳ್ಳಿಯಾಗ ಕೂಡ್ತೈತಿ ಅಂತಂದ್ರಂತ. ಯಪ್ಪ ನಿಮ್ಮ ಆಶೀರ್ವಾದದಿಂದ ಏನಾರೇ ಒಂದು ಕೂಡ್ರಿ ಅಂತಂದ್ರಂತ ನೋಡ್ರಿ. ಏನಾರೇ ಒಂದು ಕೂಡ್ರಿ ಅಂತಂದು ಕೂಡಲೇ ಸ್ವತಃ ತಾವ ಕುಂತಕ್ಯಾರ ರಾಮದಾಸ್ ಅಂತ ಹೇಳಿಕಾರ, ಒಬ್ಬ ಚಿತ್ರಕಲೆ ತೆಗಿಯುವಂಥ ಆರ್ಟಿಸ್ಟ್ ರೀ. ಸ್ವತಃ ತಾವು ಹಿಂಗೆ ಕುರ್ಚಿ ಮೇಲೆ ಕುಂತ್ರಂತ, ಬಣ್ಣ ತೆಗಿಯೋ ಇದು ನಂಗೆ ತೆಗಿ ಅಂದ್ರೆ ಸೇಮ್ ಅವ್ರಂಗ 2 ದಿನದಾಗ ತೆಗೆದ್ರೆ ಆ ಫೋಟೋ ಆಶೀರ್ವಾದ ಮಾಡಿಕ್ಯಾರ. ಅವ್ರ ಕೈಯಾಗ ಕೊಟ್ರಂತ. ಒಂದು 100 ವರ್ಷದ ಹಿಂದೆ ಸಿದ್ಧಾರ್ಥ ಕೊಟ್ಟಂಥ ಫೋಟೋ ಇನ್ನೂ ಅಲ್ಲೇ ಐತೆ. ನನಗೆ ಫೋಟೋ ಕಳಿಸಿರೋದು. ಅಂದಮೇಲೆ ಸಿದ್ಧಾರ್ಥ ಇಲ್ಲಂತೀರು, ಅದಾನಂತೀರು. ಅದಾನೋ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಯಾರು ಪ್ರಸಾದ ಸೇವಾ ಮಾಡಿಸಿದ್ರಿ ಇವತ್ತು ಈ ಸನ್ನಿಧಾನದೊಳಗೆ, ಅವರಿಗೆ ಸದ್ಗುರು ಸಿದ್ಧಾರ್ಥ ಆಶೀರ್ವಾದ ಸದಾ ಕಾಲ ಇರಲಿ. ಅವ್ರ ಮನೆಯೊಳಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ಸಿದ್ಧಾರ್ಥ ನೆನೆಸಲಿ. ಒಂದೇ ಮಾತು ಹೇಳ್ಯಾರ ಸಿದ್ಧಾರ್ಥ, ಏನು ಕಷ್ಟ ಬಂದ್ರೂ ಓಂ ನಮಃ ಶಿವಾಯನಪ್ಪ, ಏನು ಕಷ್ಟ ಬಂದ್ರೂ ಹಸ್ದವ್ರಿಗೆ 1-4 ತುತ್ತು ಪ್ರಸಾದ ಮಾಡಿಸ್ಪ. ಅವ್ರೇನು ಬಂಗಾರ ಕೊಡು ಬೆಳ್ಳಿ ಕೊಡು ಅಂದಿಲ್ಲ. ಯಾರು ಪ್ರಸಾದ ಮಾಡಿಸ್ತಾರಲ್ಲ ಅವ್ರ ಮೇಲೆ ಭಾಳ ಪ್ರೀತಿ ಸಿದ್ಧಾರ್ಥ. ಹಂಗೆ ಪ್ರಸಾದ ಮಾಡಿಸಿದವ್ರಕ್ಕಿಂತನೂ ಉಣ್ಣವ್ರ ಮೇಲೆ ಮಾತಾಡೋ ಪ್ರೀತಿ ಅಂತವ್ರು. ಅದಕ್ಕೆ ನಮ್ಮೆಲ್ಲನೂ ಪ್ರೀತಿ ಐತಿ ಸಿದ್ಧಾರ್ಥ ಅಜ್ಜಂದು, ನಿಮ್ಮೆಲ್ಲರ ಮೇಲೂ ಪ್ರೀತಿ ಐತಿ. ಸಿದ್ಧಾರ್ಥ ಅಜ್ಜಂದು ಇವತ್ತು ಪ್ರಸಾದ ಸೇವಾ ಮಾಡಿದಂಥ ಪುಣ್ಯಾತ್ಮರಿಗೆ ವಿಶೇಷವಾದಂಥ ಆಶೀರ್ವಾದ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಈವರೆಗೆ ಸದ್ಗುರು ಸಿದ್ಧಾರೂಢರ ಭಕ್ತಿ, ಪ್ರೀತಿ, ಕರುಣೆ ಮುಂತಾದ ಗುಣಗಳನ್ನು ಉದಾಹರಣೆಗಳೊಂದಿಗೆ ನಮಗೆ ಭಾಳ ರುಚಿಯಾಗಿ ಬಿಸಿ ಅನ್ನ ಸಾರು ಮೊದಲೇ ಉಣಿಸ್ದಂಗೆ ಆಗ್ತು. ಅದಕ್ಕೆ ನಾನು ಭಕ್ತರ ಪರವಾಗಿ ಎಲ್ಲ ಕಮಿಟಿಯ ಸದಸ್ಯರ ಪರವಾಗಿ ಶರಣರಾದಂಥ ಸಾಣಿಕೊಪ್ಪ ಅವರಿಗೆ ಭಕ್ತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದೇ ರೀತಿ ಇನ್ನು ಮುಂದೆ ತಿಂಗಳಿಗೊಮ್ಮೆ ನಮಗೆ ಪ್ರವಚನ ಭಾಗ್ಯವನ್ನು ಕೊಡಬೇಕಂತ ಅವರಲ್ಲಿ ಕೇಳಿಕೊಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡೋಣ.